ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಲೋಕಸಭೆ ಚುನಾವಣೆ ಮುಕ್ತಾಯ ಆಯಿತು, ಫಲಿತಾಂಶ ಕೂಡ ಹೊರಬಿದ್ದಿದೆ. ಈಗ ರಾಜಕೀಯ ಪಕ್ಷಗಳ ನಡುವೆ ಒಂದು ಕಡೆ ಗೆಲುವಿನ ಸಂಭ್ರಮವಾದರೆ ಇನ್ನೊಂದು ಕಡೆಯಲ್ಲಿ ನಾವು ಸೋತಿದ್ದೆಲ್ಲಿ ಎನ್ನುವಂಥ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ. ಯಾವೆಲ್ಲ ಹಂತಗಳಲ್ಲಿ ಸೋತ್ವಿ, ಯಾರು ನಮಗೆ ಕೈ ಕೊಟ್ಟರು ಎಲೆಕ್ಷನ್ ಹಂತದಲ್ಲಿ, ಈ ಎಲ್ಲ ವಿಚಾರಗಳ ಕುರಿತು ರಾಜಕೀಯ ನಾಯಕರ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಇದೇ ವಿಚಾರದ ಕುರಿತು ಚರ್ಚೆಯನ್ನ ನಡೆಸ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ಕೈ ಹಿಡಿಯದ ಒಬಿಸಿ, ದುಬಾರಿಯಾದ ಮೈತ್ರಿ. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿಂದುಳಿದ ವರ್ಗದವರು ಕೈ ಹಿಡಿಲಿಲ್ವಾ ಎನ್ನುವಂತ ಒಂದು ಸರ್ವೇ ಸಾಮಾನ್ಯವಾದ ಪ್ರಶ್ನೆ ಉದ್ಭವಿಸ್ತಾ ಇದೆ. ಇದಕ್ಕೆ ಕಾರಣವೂ ಕೂಡ ಇದೆ. ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ವರ್ಕೌಟ್ ಆಗಿಲ್ಲ ತಂತ್ರಗಳು. ಮತ ಸೆಳೆಯೋಕೆ ಕಾಂಗ್ರೆಸ್ ನಾಯಕರು ವಿಫಲ ಆಗಿದ್ದು ಎಲ್ಲಿ? ಕಲ್ಯಾಣ ಕರ್ನಾಟಕದಲ್ಲಿ ದಲಿತ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಆಗಿವೆ. ಹಾಗೆಯೇ ಕರಾವಳಿ, ಮಲೆನಾಡು ಭಾಗದಲ್ಲಿ ಹಿಂದುಳಿದ ವರ್ಗದವರು ಕೈ ಕೊಟ್ಟಿದ್ದಾರೆ. ದಲಿತ ಮತಗಳನ್ನ ಹಿಡಿದಿಟ್ಟುಕೊಂಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಒಂದು ಕಡೆಯಲ್ಲಿ ಲೆಕ್ಕಾಚಾರ ಜೋರಾಗಿದೆ. ಗಮನಿಸ್ತಾ ಹೋಗೋದಾದ್ರೆ ಕಲ್ಯಾಣ ಕರ್ನಾಟಕದ ವಿಚಾರದಲ್ಲಿ ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ, ಹಾಗೆಯೇ ಬಳ್ಳಾರಿ, ಇಲ್ಲೆಲ್ಲ ಕಾಂಗ್ರೆಸ್ ಜಯಬೇರಿಯನ್ನ ಬಾರಿಸೋಕೆ ಕಾರಣ ಏನು? ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಖರ್ಗೆ ಅವರ ತಂತ್ರ ಇಲ್ಲಿ ವರ್ಕೌಟ್ ಆಗಿದೆ ಎನ್ನುವಂಥದ್ದು ವೆರಿ ಕ್ಲಿಯರ್. ಹಾಗಾದ್ರೆ ಮಲೆನಾಡು, ಕರಾವಳಿ, ಬೇರೆ ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ಎಲ್ಲಿ ಎಡವಿದ್ರು ಎನ್ನುವಂಥ ಪ್ರಶ್ನೆ ಕೂಡ ಸರ್ವೇ ಸಾಮಾನ್ಯವಾಗಿ ಹುಟ್ಟಿಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಘಟಾನುಘಟಿ ನಾಯಕರು ಹಳೆ ಮೈಸೂರು ಭಾಗದಲ್ಲಿ ಇದ್ದಾರೆ. ಹೀಗಿದ್ರೂ ಕೂಡ ಯಾಕೆ ಸೋತ್ರು ಎನ್ನುವಂಥ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಉದ್ಭವಿಸ್ತಾ ಇದೆ. ಹಾಗಾದ್ರೆ ಸೋಲಿಗೆ ಕಾರಣವಾದಂಥ ಅಂಶಗಳು ಯಾವುವು? ಅದನ್ನು ಕೂಡ ವೆರಿ ಕ್ಲಿಯರ್ ಆಗಿ ನೋಡ್ತಾ ಹೋಗಬೇಕಾಗತ್ತೆ. ಒಂದು ಕಡೆಯಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿತ್ತು, ದಲಿತ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿತ್ತು. ಆದರೆ ಬೇರೆ ಭಾಗದಲ್ಲಿ ಹಿಂದುಳಿದ ವರ್ಗದವರ ಮತಗಳ ನಿರ್ಣಾಯಕ ಆಗಿರೋದ್ರಿಂದ ಅದು ಕೈ ಹಿಡಿಲಿಲ್ಲ ಎನ್ನುವಂಥದ್ದು ಕೂಡ ವೆರಿ ಕ್ಲಿಯರ್ ಆಗಿ ಗಮನಿಸ್ತಾ ಹೋಗಬೇಕಾಗತ್ತೆ. ಪ್ರಮುಖವಾಗಿ ಒಂದಷ್ಟು ಕ್ಷೇತ್ರಗಳು, ಮಲೆನಾಡು ಭಾಗ, ಕರಾವಳಿ, ನಾನು ಆಗಲೇ ಹೇಳ್ತಾ ಇದ್ದೆ, ಇಲ್ಲಿ ಏನಾಗಿತ್ತು ಅದನ್ನು ಕೂಡ ನೋಡ್ತಾ ಹೋಗೋದಾದ್ರೆ ಒಂದು ಕಡೆಯಲ್ಲಿ ಕರಾವಳಿ ಭಾಗದಲ್ಲಿ ಕೆಲವೊಂದಿಷ್ಟು ನಾಯಕರನ್ನ ಕಡೆಗಣಿಸಿದ್ರ. ಯಾಕಂತ ಹೇಳಿದ್ರೆ ಅವರನ್ನ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಅಂತ ಹೇಳಿದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಅವರು ಮುಂಚೂಣಿಯಲ್ಲಿದ್ರು, ಅದು ವರ್ಕೌಟ್ ಆಗಿತ್ತು. ಆದರೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಅವರನ್ನ ಮುನ್ನೆಲೆಗೆ ತರಲಿಲ್ಲ. ಇದು ಕೂಡ ಅವರ ಸೋಲಿಗೆ ಕಾರಣ ಆಯ್ತಾ? ಇದೇ ವಿಚಾರದ ಕುರಿತು ನಾವು ಚರ್ಚೆಯನ್ನ ನಡೆಸ್ತಾ ಹೋಗ್ತೀವಿ. ಅದಕ್ಕಿಂತಲೂ ಮುಂಚಿತವಾಗಿ ಒಂದಷ್ಟು ಅಂಶಗಳನ್ನು ಗಮನಿಸಬೇಕಾಗತ್ತೆ. ಕಾಂಗ್ರೆಸ್ ಪಕ್ಷ ಎಡವಿದ್ದಲ್ಲಿ ಎನ್ನುವಂಥದ್ದನ್ನ ಕ್ಲಿಯರ್ ಆಗಿ ನೋಡ್ತಾ ಹೋಗಬೇಕಾದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ದಲಿತ ಮತಗಳು ಪ್ಲಸ್ ಆಗಿವೆ. ಹಿಂದುಳಿದ ವರ್ಗಗಳ ಮತ ಸೆಳೆಯುವಲ್ಲಿ ವಿಫಲವಾಗಿದ್ದಾರೆ. ಮಂಗಳೂರು ಕ್ಷೇತ್ರದಲ್ಲಿ ಬಿಲ್ಲವರನ್ನ ಬಿಜೆಪಿ ಸೆಳೆದಿದೆ. ಶಿವಮೊಗ್ಗದಲ್ಲಿ ಈಡಿಗ ಮತಗಳನ್ನ ಕ್ರೋಢೀಕರಿಸುವಲ್ಲಿ ಯಶಸ್ವಿಯಾಗಿದೆ. ಮಂಗಳೂರು ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ, ಇಲ್ಲಿ ಬಿಲ್ಲವ ಮತಗಳು ನಿರ್ಣಾಯಕ. ಇದನ್ನ ಸೆಳೆಯುವಲ್ಲಿ ಬಿಜೆಪಿಯವರು ಸಕ್ಸಸ್ ಆಗಿದ್ದಾರೆ. ಇನ್ನುಳಿದಂತೆ ಮಲೆನಾಡು ಭಾಗಕ್ಕೆ ಬರೋದಾದ್ರೆ ಇಲ್ಲಿ ಈಡಿಗ ಮತಗಳನ್ನ ಕ್ರೋಢೀಕರಿಸುವಲ್ಲಿ ಕಾಂಗ್ರೆಸ್ನವರು ವಿಫಲವಾಗಿದ್ದಾರೆ, ನೋಡ್ಬೇಕಾಗುತ್ತೆ. ಹಾಗೇನೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ನಾಮಧಾರಿ ಸಮುದಾಯದವರು ಬಿಜೆಪಿಯನ್ನ ಬೆಂಬಲಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಹಿಂದುತ್ವದ ಭದ್ರಕೋಟೆ, ಚಿಕ್ಕಮಗಳೂರು, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ, ಇಲ್ಲಿ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಹೀನಾಯವಾಗಿ ಸೋತಿತ್ತು. ಆದರೆ ಲೋಕಸಭೆ ಚುನಾವಣೆಯಲ್ಲಿ ಹಾಗಾಗಲಿಲ್ಲ. ಇನ್ನೊಂದು ಕಡೆಯಲ್ಲಿ ದಲಿತ ಮತಗಳನ್ನ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ನವರು ಸೆಳೆದಿದ್ದಾರೆ. ನಾನು ಆಗ್ಲಿಂದ ಹೇಳ್ತಾ ಇದ್ದೆ, ಒಂದು ಕಡೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಷ್ಟು ವರ್ಕೌಟ್ ಆಯಿತು, ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ಲಾನ್ಗಳು ನೋಡ್ಬೇಕಾಗುತ್ತೆ. ಇದೇ ವಿಚಾರದ ಕುರಿತು ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ರಾಜಕೀಯ ಚಿಂತಕರಾಗಿರುವಂತಹ BR ಲಕ್ಷ್ಮಣ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ರಾಜಕೀಯ ಚಿಂತಕರಾಗಿರುವಂತಹ ಶಶಿಕಾಂತ್ ಯಡಹಳ್ಳಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರಾಗಿರುವಂತಹ ಸಮೀವುಲ್ಲಾ ಸರ್ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಸರ್. ಕಾಂಗ್ರೆಸ್ ಪಕ್ಷ OBC ಮತಗಳನ್ನ ಅಥವಾ ಹಿಂದುಳಿದ ವರ್ಗಗಳ ಮತಗಳನ್ನ ಸೆಳೆಯುವಲ್ಲಿ ಯಾಕೆ ಎಡವಿದ್ರು ಅಂತ ಹೇಳಿ. ನನಗೆ
ನನಗೆ ಈಗ ಲಭ್ಯ ಇರುವ ವಿಶ್ಲೇಷಣೆಗಳ ಪ್ರಕಾರ ನನಗೆ ಪೂರ್ತಿ ನೀವು ಹೇಳಿದ ಹಾಗೆ ನನಗೆ ಅನ್ನಿಸ್ತಾ ಇಲ್ಲ. ಗ್ಯಾರಂಟಿ ಮತಗಳು ಅಥವಾ ಗ್ಯಾರಂಟಿ ಲಾಭಾರ್ಥಿಗಳು ಫಲಾನುಭವಿಗಳ ಮತ ಕಂಪ್ಲೀಟ್ ಆಗಿ ಕನ್ವರ್ಟ್ ಆಗಿಲ್ಲ ಅನ್ನೋದು ನಮಗೆ ಮೇಲ್ನೋಟಕ್ಕೆ ನಮಗೆ ಕಂಡುಬರ್ತಿದೆ. ಮತ್ತು ಕಾಂಗ್ರೆಸ್ಸಿನ ಆಂತರಿಕ ಗೊಂದಲ, ಭಿನ್ನಮತ ಮತ್ತು ಕಿತ್ತಾಟ ರೀಜನ್ ವೈಸು ಆ ಪಕ್ಷಕ್ಕೆ ಸೆಟ್ ಬ್ಯಾಕ್ ಆಗಿರೋದು ನಮಗೆ ಇದನ್ನ ಅಧ್ಯಯನ ಮಾಡಿದಾಗ ನಮಗೆ ಗೊತ್ತಾಗ್ತಾ ಇದೆ. ಇದು 1996ರಲ್ಲಿ ಕರ್ನಾಟಕದಲ್ಲಿ ಜನತಾ ಪರಿವಾರದ ಮಟ್ಟಿಗೆ ಒಂದು ಪ್ರಯೋಗ ನಡೀತು. ಅದೇನು ಅಂದರೆ ಒಕ್ಕಲಿಗರು ಮತ್ತು ಲಿಂಗಾಯತರು ಕರ್ನಾಟಕದ 2 ಪ್ರಬಲ ಸಮುದಾಯಗಳು ಒಗ್ಗಟ್ಟಿನಿಂದ ಮತ ಚಲಾಯಿಸಿದ ಪರಿಣಾಮ 16 ಸ್ಥಾನಗಳನ್ನ ಅವಿಭಾಜಿತ ಜನತಾದಳ ಪಡ್ಕೊತು, ಜನತಾ ಪಕ್ಷ ಪಡ್ಕೊತು. ಮತ್ತು ಅದನ್ನು ಇಟ್ಕೊಂಡು ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದರು. ಆಯ್ತಾ? ಅದೇ ಪ್ರಯೋಗ ಈಗ ಸಂಭವಿಸಿದೆ. ಮತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಇರೋರು ಬಹುತೇಕ ಪ್ರಮುಖ ನಾಯಕರು JDS ಜನತಾ ಪರಿವಾರದವರೇ ಆಗಿದ್ದಾರೆ. ಹೀಗಾಗಿ 2 ಪಕ್ಷಗಳು ಸೇರ್ಪಡೆ ಆಗಿರ್ಬೋದು. ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯ, ಮತ್ತೊಂದು ದಕ್ಷಿಣ ಕರ್ನಾಟಕದಲ್ಲಿ ಒಕ್ಕಲಿಗ ಸಮುದಾಯ. ಇವೆರಡು ಕಾಂಬಿನೇಷನ್ ಅನ್ನ ಇಟ್ಕೊಂಡು ಒಟ್ಟು ಸಂಖ್ಯೆ ನಿಮಗೆ ಎಷ್ಟಾಗುತ್ತೆ? ಒಟ್ಟು ಸಂಖ್ಯೆ 2 JDS, BJP 2 ಸೇರಿದ್ರೆ 1996ರ ಪ್ರಯೋಗ ಈಗ ನಮಗೆ ಕಾಣ್ತಾ ಇದೆ. ಅಂದ್ರೆ ಸರಿಸುಮಾರು 3 ದಶಕಗಳ ನಂತರ 2 ಪ್ರಬಲ ಸಮುದಾಯಗಳು ಒಗ್ಗಟ್ಟಾಗಿ ಇಲ್ಲಿ ರಾಜ್ಯ ರಾಜಕಾರಣವನ್ನ ತನ್ನ ನಿಯಂತ್ರಣಕ್ಕೆ, ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರವನ್ನ ತನ್ನ ಮತಗಳ ಮೂಲಕ ಘೋಷಣೆ ಮಾಡಿದ್ದಾರೆ, ಅದನ್ನ ರಿಜಿಸ್ಟರ್ ಮಾಡಿದ್ದಾರೆ. ಹೀಗೆ ಬದಲಾದ ರಾಜಕೀಯ ಈಕ್ವೇಷನ್ಗೆ, ಫಾರ್ಮುಲಾಗೆ ಕರ್ನಾಟಕ ಚುನಾವಣೆಯ ಫಲಿತಾಂಶ, ಲೋಕಸಭೆ ಚುನಾವಣೆಯ ಫಲಿತಾಂಶ ಇಲ್ಲಿ ವ್ಯಕ್ತ ಆಗುತ್ತೆ. ಇದು ನಮಗೆ ಮೊದಲನೇದಾಗಿ ಕಂಡು ಬರುವಂತ ಸಂಗತಿ. ಇನ್ನು ನೀವು ರೀಜನ್ ವೈಸ್ ತಗೊಂಡ್ರೆ, ಬೆಳಗಾವಿ ರೀಜನ್ ತಗೊಳ್ಳಿ. ನೀವು ಬೆಳಗಾವಿ ರೀಜನ್ ಅನ್ನ ತಗೊಂಡ್ರೆ ಅಲ್ಲಿ ಹಿಂದುಳಿದ ವರ್ಗಗಳು ಆರ್ಗನೈಸ್ ಆಗ್ಬೇಕಾಗಿತ್ತು ಅಂತ ಅನ್ಸುತ್ತೆ, ಇಲ್ಲ ಅಂತೇನಲ್ಲ. ನೀವು ಈಗ ಹಿಂದುಳಿದ ವರ್ಗದ ಮತಗಳು ಬಂದಿಲ್ಲ ಅಂತ ನೀವು ಹೇಳ್ತೀರಿ. ನೀವು ಪರ್ಸೆಂಟೇಜ್ ಅನ್ನು ತಗೊಳ್ಳೋಣ. 2019ನೇ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ 51% ಇತ್ತು, ಕಾಂಗ್ರೆಸ್ಗೆ 32% ವೋಟ್ ಬಿದ್ದಿತ್ತು. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಜೆಪಿಗೆ 46.04% ಬಿದ್ದಿದೆ. ಅಂದ್ರೆ ಭಾರತೀಯ ಜನತಾ ಪಕ್ಷ ಸರಿಸುಮಾರು 5% ವೋಟ್ಗಳನ್ನ ಈ ಚುನಾವಣೆಯಲ್ಲಿ ಕಳ್ಕೊಂಡಿದೆ. ಹಾಗೇನೆ ಕಾಂಗ್ರೆಸ್ ಪಕ್ಷ 32%ನಿಂದ 45.43ಕ್ಕೆ ಇನ್ಕ್ರೀಸ್ ಆಗಿದೆ. ನೀವು ಮತಗಳು ಕಳ್ಕೊಂಡಿದೆ ಅಂದ್ರೆ ಈಗ ಬಂದ ಮತಗಳು ಎಲ್ಲಿಂದ ಬಂದು? ಈಗ ಹಿಂದುಳಿದ ವರ್ಗಗಳು ಮತ ಚಲಾಯಿಸಲಿಲ್ಲ ಅಂದ್ರೆ ನೀವು ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗ್ಬೇಕಾಗ್ತಾನೆ. ಆದ್ರೆ ನೀವು 32ರಿಂದ ಸರಿಸುಮಾರು 45ಕ್ಕೆ ಜಂಪ್ ಆಗಿದೆ ಈ ಬಾರಿ, ಅಂದ್ರೆ ಕಾಂಗ್ರೆಸ್. ಹೀಗಾಗಿ ಇಲ್ಲಿ ಅವರ ಬರೀ ಗ್ಯಾರಂಟಿಗಳನ್ನ ನಂಬಿದ್ದೇ ಅವರಿಗೆ ಮುಳುವಾಯ್ತಾ? ಕಾಂಗ್ರೆಸ್ಸಿಗೆ ಅಷ್ಟು ಹೇಳಿದ ಮಟ್ಟಕ್ಕೆ ಗ್ಯಾರಂಟಿಗಳ ಫಲಿತಾಂಶ ಅದು ಮತಗಳಾಗಿ ಕನ್ವರ್ಟ್ ಆಗ್ಲಿಲ್ವಾ? ಇದು ಎರಡನೇ ಪ್ರಶ್ನೆ. ಹೀಗಾಗಿ ಹಿಂದುಳಿದ ಸಮುದಾಯಗಳು ವ್ಯಾಪಕವಾಗಿ ಕೈ ಕೊಟ್ಟಿವೆ ಅನ್ನೋದು ನಮಗೆ ಈಗ ನನ್ನ ಹತ್ರ ಲಭ್ಯ ಇರುವ ಮಾಹಿತಿಗಳ ಪ್ರಕಾರ ನನಗಂತೂ ಸಿಗ್ತಾ ಇಲ್ಲ. ಇಷ್ಟಿದೆ. ಎಸ್ ಸರ್. ಶಶಿಕಾಂತ್ ಸರ್, ಇನ್ನೊಂದು ಕಡೆಯಲ್ಲಿ ಹಿಂದುಳಿದ ವರ್ಗದ ನಾಯಕರಾಗಿರುವಂತಹ ವಿನೋದ್ ಅಸೂಟಿ ಆಗಿರ್ಬೋದು, ಗೀತಾ ಶಿವರಾಜ್ ಕುಮಾರ್ ಆಗಿರ್ಬೋದು, ಪದ್ಮರಾಜ್ ಪೂಜಾರಿ, ರಕ್ಷಾರಾಮಯ್ಯ, ಇವರೆಲ್ಲರೂ ಕೂಡ ಸೋತ್ರು. ಯಾಕಲ್ಲಿ ಪ್ರಬಲವಾಗಿ ವರ್ಕ್ ಮಾಡಲಿಲ್ವಾ? ಇನ್ನೊಂದು ಕಡೆಯಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಮಲೆನಾಡು ಭಾಗ, ಕರಾವಳಿ ಭಾಗ ಅಂತ ಬಂದಾಗ BK ಹರಿಪ್ರಸಾದ್ ಇವರನ್ನ ಚುನಾವಣೆಗೆ ಮುನ್ನೆಲೆಗೆ ಬಿಡಬೇಕಿತ್ತು, ಅವ್ರನ್ನ ತೆರೆಮರೆಗೆ ಸರಿಸಿದ್ರು. ಇದೇ ಸೋಲಿಗೆ ಕಾರಣ ಆಯ್ತಾ ಅಂತ ಹೇಳಿ ನನಗೇನು ಹಾಗೆ ಅನ್ನಿಸ್ತಾ ಇಲ್ಲ. BK ಹರಿಪ್ರಸಾದ್ ಅವ್ರ ಫ್ಯಾಕ್ಟರ್ ಇಲ್ಲಿ ವರ್ಕೌಟ್ ಆಗಿದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಹೆಚ್ಚು ಕಡಿಮೆ ಅವರು ಸ್ವಲ್ಪ ಸೈಡ್ಲೈನ್ ಆಗಿದ್ದಾರೆ ಇವಾಗ. ಮತ್ತು ಅವರು ತಮ್ಮ ಲೂಸ್ ಟಾಕಿಂಗಿಂದನೇ ಈ ಥರ ತಾವೇ ಸ್ವಯಂಕೃತ ಅಪರಾಧಕ್ಕೆ ಬಿದ್ದಿರ್ತಕ್ಕಂಥದ್ದು ಅಷ್ಟೇ. ಮತ್ತು ಅವ್ರು ಯಾವತ್ತೂ ಸಹಿತ ಕರ್ನಾಟಕದಲ್ಲಿ ಪ್ರಬಲವಾದ ಶಕ್ತಿ ಆಗಲೇ ಇಲ್ಲ. ಅವರು ಸೆಂಟ್ರಲ್ ಗೌರ್ಮೆಂಟ್ ಸರ್ಕಾರದಲ್ಲೇ ಇದ್ದರು, ಅಲ್ಲೇನು ರಾಜಕೀಯ ಮಾಡಿದ್ದಾರೆ, ಇಲ್ಲಿ ಅಂಥದ್ದು ಆಗಿರಲಿಲ್ಲ ಅಂದ್ಕೊಂಡಿದ್ದೀನಿ. ಅದು ಫ್ಯಾಕ್ಟರ್ ಹೇಳಬೇಕಾದ್ರೆ. ಆದರೆ ಒಂದು ಸೆಮಿವೇಲ ಸರ್ ಹೇಳಿದಂಥ ಫ್ಯಾಕ್ಟರು ಭಾಳ ವರ್ಕೌಟ್ ಆಗಿದೆ ಇಲ್ಲಿ. ಏನು ಅಂತಂದರೆ, ಈ ನಾವು ಯೂಶ್ವಲಿ ಜಿಲೇಬಿ ಸಮುದಾಯ ಅಂತ ಹೇಳ್ತೀವಿ ನಾವು. ಜಿಲೇಬಿ ಸಮುದಾಯ ಗೌಡರು, ಲಿಂಗಾಯತರು ಮತ್ತು ಬ್ರಾಹ್ಮಣರು 3 ಜನರು ಸೇರಿದರೆ ಇದಕ್ಕೆ ಜಿಲೇಬಿ. ಆದರೆ ಇವರೆಲ್ಲರೂ ಸಹಿತ ಮೇಲ್ವರ್ಗ ಜಾತಿಯವರು. ಆಯ್ತಾ? ಈ ಮೇಲ್ವರ್ಗ ಜಾತಿಯವರು ಯಾವತ್ತೂ ಸಹಿತ ಒಂದು ಗೌಡರು ಅಂದ ತಕ್ಷಣ ಜನತಾದಳ, ಲಿಂಗಾಯತರು ಅಂದ ತಕ್ಷಣ ಯಡಿಯೂರಪ್ಪ ಅವರು, ಈ ಥರ ಒಂದು ಕಾಮನ್ ಫ್ಯಾಕ್ಟರ್ ಆಗೋಗ್ಬಿಟ್ಟಿದೆ. ಆದ್ದರಿಂದ ಈಗ ಲಿಂಗಾಯತರು ಹೆಚ್ಚಾಗಿ
ನಮ್ಮ ಯಡಿಯೂರಪ್ಪನವ್ರನ್ನ ಇವತ್ತು ಯಡಿಯೂರಪ್ಪನವ್ರಿಗೆ ತಮ್ಮದೇ ಆದಂಥ ವೋಟ್ ಬ್ಯಾಂಕನ್ನು ಇವತ್ತವರೆಗೂ ಇಟ್ಕೊಂಡಿದ್ದಾರೆ ಅವರು. 17ರಲ್ಲಿ ಹಾ. ಮೊದಲ ಹಂತದ ಚುನಾವಣೆ ನಡೆದ 14 ಲೋಕಸಭೆನಲ್ಲಿ 12 ಇವರೇ ಗೆದ್ದಿದೆ, ಬಿಜೆಪಿ ಜೆಡಿಎಸ್ ಗೆದ್ದಿದೆ ಫಸ್ಟ್ ಫೇಸ್ ಅಲ್ಲಿ. ಇದೇ ವರ್ಕೌಟ್ ಆಗಿರೋದು ಸರ್. ನಾವು ಇವಾಗ ಆರೋಪ ಮಾಡ್ತಾ ಇರೋದು ಏನಂದ್ರೆ ಹಿಂದುಳಿದ ವರ್ಗದ ಮೇಲೆ ಆರೋಪ ಮಾಡ್ತಾ ಇದ್ದೀವಿ. ಹಿಂದುಳಿದ ವರ್ಗದವರ ಆರೋಪ ಮಾಡೋಕ್ಕಿಂತಲೂ ನಿಮ್ಗೆ ಗೊತ್ತಿಲ್ಲ, ಬಹುಸಂಖ್ಯಾತರು ನನಗೆ ಹೇಳೋ ಪ್ರಕಾರ ಕಾಂಗ್ರೆಸ್ ಪರವಾಗಿ ಇದ್ದಾರೆ. ಅಹಿಂದ ಅಂತ ಹೇಳ್ಬಿಟ್ಟಿವಿ, ನಾವೇನು ಹೇಳ್ತೀವಿ, ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರಿದಾರಲ್ಲ, ಇವತ್ತು ಸಹಿತ ಅವರು ಬೆಂಬಲಿಸಿದ್ದು ಸಂಪೂರ್ಣವಾಗಿ ಬೆಂಬಲಿಸಿಲ್ಲ ಬಿ ಜೆ ಪಿಯನ್ನು. ಆದರೆ ಬಿ ಜೆ ಪಿಯಿಂದ ಹೆಚ್ಚು ಮಾಡಿದವರು ಮೇಲ್ವರ್ಗದವರು. ಈ ಮೇಲ್ವರ್ಗದವ್ರಿಗೆ ಒಂದು ಹೇಳ್ತಾ ಇದ್ದೀನಿ ಸರ್, ನನಗೆ ಗೊತ್ತಿರೋ ಹಾಗೆ ಆ ಹಿಂದುಳಿದ ಜಾತಿಯವ್ರ ಬಗ್ಗೆ ಒಂದು ಅಸಮಾಧಾನ ಇದೆ ಅವರಿಗೆ, ಗ್ಯಾರಂಟಿಗಳ ಬಗ್ಗೆ ಒಂದು ಅಸಮಾಧಾನ ಇದೆ ಅವರಿಗೆ. ಆಯ್ತು, ನಾವು ಕೊಟ್ಟರೆ ಟ್ಯಾಕ್ಸ್ನ ನೋಡಪ್ಪ ಹಂಚಿಬಿಡ್ತಾರೆ ಇವರು ಅನ್ನುವಂಥ ಒಂದು ಅಸಮಾಧಾನ ಇದೆ ಅವರಿಗೆ. ಆದರೆ ಮೊದಲು ಫಲಾನುಭವಿ ಆಗಿರೋರು ಇವರೇ. ಹೆಚ್ಚು ಗ್ಯಾರಂಟಿಗಳನ್ನು ಬಳಸ್ಕೊಂಡಿರ್ತಕ್ಕಂಥವ್ರು ಇದೇ ಒಕ್ಕಲಿಗರು, ಇದೇ ಲಿಂಗಾಯತರು ಸಮುದಾಯಗಳೇ. ಯಾಕೆ ಹೆಚ್ಚಾಗಿ ಮಧ್ಯಮ ವರ್ಗದವರು, ಅವರು ಕೆಳ ಮಧ್ಯಮ ವರ್ಗದವರಲ್ಲ. ಈಗ ಇಲ್ಲಿರ್ತಕ್ಕಂಥ ದಲಿತ ವರ್ಗ ಇದೆ ಅಲ್ವಾ. ಅಲ್ಲ ಸರ್, ಒಂದು ವಿಚಾರ, ಕಾಂಗ್ರೆಸ್ನಲ್ಲೂ ಇದಾರಲ್ಲ ಸರ್ ಈ ವರ್ಗದವರು, ಯಾಕೆ ಅವರ ಸಮುದಾಯವನ್ನು ಓಲೈಸಿಕೊಳ್ಳಿಲ್ಲ ಅಂತ? ಇಲ್ಲ, ಕಾಂಗ್ರೆಸ್ನವರು ಈ ಸರ್ತಿ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗರ ಸಮುದಾಯ ಇದೆಯಲ್ಲ, ಅದನ್ನು ಹೆಚ್ಚು ಕಾನ್ಸಂಟ್ರೇಟು ಅಂದ್ರೆ ಅವರು ಯಾವಾಗಲೂ ಸಹಿತ ಇವಾಗಲೂ ಸರ್ ನೀವು ಅಹಿಂದ ಸಮುದಾಯದ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ ಅವರು ಈ ಮೇಲ್ವರ್ಗದವ್ರಿಗಿಂತಲೂ. ಆದ್ದರಿಂದ ಈಗ ಅದು ಏನು ಫ್ಯಾಕ್ಟರ್ ಈ ರೀತಿ ಆಗಿರ್ತಕ್ಕಂಥದ್ದು ಏನು ಅಂತಂದರೆ ಮೇಲ್ವರ್ಗ ಮತ್ತು ತಳವರ್ಗ, ಈ ಶ್ರಮಿಕ ವರ್ಗ, ಈ ಥರ ಒಂದು ಸ್ವಲ್ಪ ವರ್ಗ ಹಿತಾಸಕ್ತಿ ಬದಲಾಗಿದೆ. ಅದರ ಮಧ್ಯದಲ್ಲಿಯೂ ಸಹಿತ ಇವಾಗೂ ಸಹಿತ ಹಿಂದುಳಿದವರು ಹೆಚ್ಚು, ನನ್ನ ಪ್ರಕಾರ ಹಿಂದುಳಿದವರು ನಾವು ಹೇಳಿದ್ರೆ ಎಲ್ಲರೂ ಕೈ ಕೊಟ್ಟರು ಅಂತಲ್ಲ, ಅಕಸ್ಮಾತ್ ಅಷ್ಟಾಗಿದ್ರೆ ಕಲ್ಯಾಣ ಕರ್ನಾಟಕದ ಎಲ್ಲ MP ಸೀಟ್ಗಳು ಬರ್ತಿರಲಿಲ್ಲ ಸರ್. ನೋಡಿ ನೀವು ನಕಾಶೆನ ಮೇಲಿಂದ ಹಿಡಿದು ಕೆಳಗಡೆವರೆಗೂ 6 ಮತಕ್ಷೇತ್ರಗಳು, ಪ್ರತಿಯೊಂದು ಸಹಿತ ಎಲ್ಲವೂ ಸಹಿತ ಕಾಂಗ್ರೆಸ್ಸಿಗೆ ಬಂದಿದ್ದಾವೆ. 6 ಅಲ್ಲೇ ಬಂದಿದ್ದಾವೆ ಸರ್ 9ರಲ್ಲಿ. ಇನ್ನು ಬಂದಿರೋದು 3, ಒಂದು ಚಾಮರಾಜನಗರ, ಇನ್ನೊಂದು ಹಾಸನ, ಗೊತ್ತಾಯ್ತಾ? ಇನ್ನೊಂದು ಸರ್ 3 ಚಾಮರಾಜನಗರ, ಹಾಸನ, ಚಿಕ್ಕೋಡಿ. ಇವು 3 ಬಿಟ್ಟರೆ ಎಲ್ಲವೂ ಕಲ್ಯಾಣ ಕರ್ನಾಟಕದಿದೆ. ಆಮೇಲೆ ಮಧ್ಯ ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಕಿತ್ತೂರು ಕರ್ನಾಟಕದಲ್ಲಿ ನೇಹಾ ಅವರ ಒಂದು ಹತ್ಯೆ ಆದಮೇಲೆ ಅದರ ಒಂದು ಇದು ಪಲ್ಟಿ ಆಯಿತು. ಅದಾದ ತಕ್ಷಣವೇ ಒಂದಿಷ್ಟು ಅದು ಸ್ಪೆಷಲ್ ಆಗಿ ಲಿಂಗಾಯತ ಮಠಗಳು ಸರ್, ಇದು ಮತಗಳು ಅಲ್ಲಿ ಸ್ವಲ್ಪ ಈ ಕಡೆ ವಾಲ್ತು. ಧಾರವಾಡ ಅದು ಬೆಳಗಾವಿಗೂ ಅದು ವರ್ಕೌಟ್ ಆಗುತ್ತೆ. ಎಸ್ ಸರ್. ಲಕ್ಷ್ಮಣ್ ಸರ್, ಮುಂದಿನ ಹಂತದಲ್ಲಿ ನಿಮ್ಮನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಹಾಗಾದ್ರೆ ಕಾಂಗ್ರೆಸ್ ಪಕ್ಷ ಎಡವಿದಲ್ಲಿ ಬಿಜೆಪಿಗೆ ಇದರಿಂದ ಯಾವ ರೀತಿಯಾಗಿ ಪ್ಲಸ್ ಪಾಯಿಂಟ್ ಉಂಟಾಗಿ ಗೆಲುವನ್ನ ಸಾಧಿಸಿದ್ರು? 9 ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ನವರು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಗೆದ್ದಿದ್ದು, ಅದು ಕೂಡ 28ರಲ್ಲಿ. ಸೋಲಿನ ಬಗ್ಗೆ ಕಾಂಗ್ರೆಸ್ ಅವರು ದೊಡ್ಡ ಮಟ್ಟದ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದಿದ್ದಾಗ ಕೂಡ ಸಚಿವರ ಬಳಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಯಾಕೆ ಸೋತ್ರಿ, ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಚರ್ಚೆಯನ್ನ ಮಾಡ್ತಾ ಇದ್ವಿ ಇದೇ ವಿಚಾರದ ಕುರಿತಂತೆ. ಹಾಗೆಯೇ ನಮ್ಮ ಸ್ಟುಡಿಯೋದಲ್ಲಿ ಮತ್ತೊಬ್ಬರು ಅತಿಥಿ ಕೂಡ ಜಾಯ್ನ್ ಆಗಿದ್ದಾರೆ. ರಾಜಕೀಯ ವಿಶ್ಲೇಷಕರಾಗಿರುವಂತಹ ಧರಣೀಶ್ ಬೂಕನಕೆರೆ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ಹಂತದಲ್ಲಿ ಸರ್ ನಿಮ್ಮನ್ನ ಮಾತನಾಡಿಸ್ತಾ ಹೋಗ್ತೀನಿ. ಲಕ್ಷ್ಮಣ್ ಸರ್, ಇನ್ನುಳಿದಂತೆ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ OBC ಮತಗಳು ಕಾಂಗ್ರೆಸ್ನ ಕೈ ಹಿಡಿದಿತ್ತು. ಆದ್ರೆ ಉಲ್ಟಾ ಹೊಡೆದಿದ್ದು ಯಾಕೆ ಲೋಕಸಭೆ ಚುನಾವಣೆ ಬಂದಾಗ? ಇದು ನಾವು ಅಖಿಲ ಭಾರತ ಮಟ್ಟದಲ್ಲಿ ನಾವು ತಗೊಂಡಾಗಲೂ ಕೂಡ ಅಲ್ಲಿನ ಒಂದು ಚಿತ್ರಣ ಕೂಡ ಏನು ಬದಲಾವಣೆ ಆಗಿಲ್ಲ. ಇವತ್ತು ಉತ್ತರ ಪ್ರದೇಶ ನಾವು ತಗೊಂಡ್ರೆ, ಉತ್ತರ ಪ್ರದೇಶದಲ್ಲೂ ಕೂಡ ಅಲ್ಲೂ ಕೂಡ ಸಾಕಷ್ಟು ಹಿಂದುಳಿದ ಮತಗಳು, ಅಲ್ಪಸಂಖ್ಯಾತ ಮತಗಳು ಒಂದು ಕಡೆ ಬಂದಿದೆ. ಈಗ ಅದು ರಿಸಲ್ಟಲ್ಲೇ ನಮಗೆ ಗೊತ್ತಾಗ್ತದೆ ಎಷ್ಟು ಕಾಂಗ್ರೆಸ್ಸಿಗೆ ಎಷ್ಟು ಬಂದಿದೆ, SPಗೆ ಎಷ್ಟು ಬಂದಿದೆ, ಮತ್ತು BJP ಅಲ್ಲಿ ಅವ್ರ ಸರ್ಕಾರನೇ ಇದೆ. ಹಾಗಾಗಿ ಅಲ್ಲಿ ಎಷ್ಟು ಅವರು ಸೀಟ್ಗಳನ್ನು, ಲೋಕಸಭಾ ಸೀಟ್ಗಳನ್ನು ತಗೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ. ಆದರೆ ಇಲ್ಲಿ ಕ್ಯಾಸ್ಟ್ ಇಕ್ವೇಷನ್ಸನ್ನು ನಾವು ಪಾಲಿಟಿಕ್ಸಲ್ಲಿ ಪರಿಗಣಿಸಲೇಬೇಕಾಗುತ್ತೆ. ಅದರಲ್ಲಿ ನಮ್ಮಂಥ ರಾಷ್ಟ್ರದಲ್ಲಿ ಬಹಳ ಮುಖ್ಯವಾಗಿ ಜಾತಿ ಪ್ರಧಾನವಾದಂಥದ್ದು. ಪ್ರಿಡಾಮಿನೆಂಟ್ ಪ್ಲೇಸ್ ಎ ಪ್ರಿಡಾಮಿನೆಂಟ್ ರೋಲ್ ಇನ್ ಎನಿ ಸೊಸೈಟಿ ಫಾರ್ ದಟ್ ಮ್ಯಾಟರ್. ಸೊ ಹಾಗಾಗಿ ಧರ್ಮ ಮತ್ತು ಜಾತಿ ಇವುಗಳಿಂದ ಹೊರತಾದಂಥ ಯಾವ ಚುನಾವಣೆಯೂ ಇಲ್ಲ. ಚುನಾವಣಾ ಫಲಿತಾಂಶಗಳು 100% ಅದರ ಮೇಲೆ ಅವಲಂಬನೆ ಆಗುತ್ತೆ ಅಂತ ಹೇಳೋದಕ್ಕಿಂತ ಒಂದಷ್ಟು ಮಟ್ಟಕ್ಕೆ ಅವುಗಳು ಪ್ರಭಾವವಾದಂಥ ಪಾತ್ರಗಳನ್ನು ವಹಿಸ್ತವೆ, ಪ್ರಭಾವದಂಥ ಅಂಶಗಳಾಗಿದ್ದಾವೆ ಅಂತಂದ್ರಲ್ಲಿ 2 ಮಾತಿಲ್ಲ ಅಂತ ಹೇಳ್ಬೋದು. ಇಲ್ಲಿ ಗ್ಯಾರಂಟಿಗಳು ಕೊಟ್ಟಿರೋದನ್ನ ಇವರು ನಂಬ್ಕೊಂಡ್ರು ಕಾಂಗ್ರೆಸ್ನವರು, ನಮಗೆ ಎಲ್ಲ ಮತಗಳು ಬಂದ್ಬಿಡುತ್ತೆ ಅಂತ. ಅದು ಇವ್ರ ಮತ ಬ್ಯಾಂಕ್ ಗಟ್ಟಿಯಾಗಿದೆ. ಅಲ್ಪಸಂಖ್ಯಾತರು ಇವ್ರ ಜೊತೆಲಿ ಇದ್ದಾರೆ, ಹಿಂದುಳಿದ ವರ್ಗದವರು ಇದ್ದಾರೆ, SC ST ವರ್ಗದವರು ಇದ್ದಾರೆ.
ಆದರೂ ಕೂಡ ಯಾಕೆ ಹೀಗಾಯಿತು ಅಂತಂದ್ರೆ 1980ರಲ್ಲಿ ಈ ರೀತಿಯಾದಂಥ ಒಂದು ಪರಿಸ್ಥಿತಿಯನ್ನೇ ನಾವು ಕಾಣ್ಬೋದು. ಸಮೀವುಲ್ಲಾ ಸರ್ ಅವರು ಈಗಾಗಲೇ ಹೇಳಿದ್ದಾರೆ 1996ರಲ್ಲಿ ಏನಾಯಿತು, ಎರಡು ಬಹಳ ಪ್ರಮುಖವಾದಂಥ ಜಾತಿಗಳು, ಒಂದು ಲಿಂಗಾಯತ ಜಾತಿ, ಮತ್ತೊಂದು ಒಕ್ಕಲಿಗ ಜಾತಿ, ಇವೆರಡೂ ಕೂಡ ಬಹಳ ಮಟ್ಟಿಗೆ ರಾಜಕಾರಣದಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಪಾತ್ರವನ್ನು ವಹಿಸುವಂಥವು. ಸೊ ಹಾಗೆ ಈ ಎರಡು ಕಾಂಬಿನೇಷನ್ನು ಕೂಡ ಒಂದಷ್ಟು ಮಟ್ಟಿಗೆ ನಮ್ಮ ಕರ್ನಾಟಕದ ಈ ಲೋಕಸಭಾ ಚುನಾವಣಾ ಫಲಿತಾಂಶಗಳಲ್ಲಿ ಬಹಳ ಮಟ್ಟಿಗೆ ಅದು ಪರಿಣಾಮ ಬೀರಿದೆ ಅಂತ ಹೇಳಿದ್ರೆ ಯಾವುದೇ ಶಂಕೆ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಅಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ನೋಡಿದಾಗ ಸುಮಾರು 5 ಸೀಟುಗಳನ್ನ ಕಾಂಗ್ರೆಸ್ಸಿಗೆ ಬಂದಿದೆ. ಆದ್ರೆ ಖರ್ಗೆ ಇರುವಂತ ಕಾರಣದಿಂದ ಅಂತ ಹೇಳ್ಬೋದು. ಮತ್ತು ಹಲವು ಅಂಶಗಳನ್ನು ನಾವು ಮೆಲುಕು ಹಾಕೋದಾದ್ರೆ ಹಿಂದುಳಿದ ಮತಗಳು ಜಾಸ್ತಿ ಇದೆ ಅಲ್ಲಿ. ನಾಯಕರ ಜನಾಂಗ ಆಗಿರ್ಬೋದು ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಒಟ್ಟಾರೆ ಹೇಳೋದಾದ್ರೆ ಆ ಒಂದು ಸಂಖ್ಯೆ ಕೂಡ ಇದೆ. ಅಲ್ಲೂ ಕೂಡ ಉತ್ತಮವಾದ ಇನ್ನೂ ಒಂದು ಬಹಳ ಮುಖ್ಯವಾದಂತಂದ್ರೆ ಈಗ ಗೊಂದಲ ಆಯಿತು. ಇಲ್ಲಿ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಗೊಂದಲ ಆಗಿದೆ. ಕೇವಲ ಇದು ಕಾಂಗ್ರೆಸ್ಸಿಗೆ ಮಾತ್ರ ಸೀಮಿತ ಅಥವಾ ಬಿಜೆಪಿಗೆ ಮಾತ್ರ ಸೀಮಿತ ಅಂತ ಹೇಳಲಿಕ್ಕೆ ಬರೋಲ್ಲ. ಯಾಕೆಂದ್ರೆ ಅಲ್ಲಿ ಕೂಬಾ ಅಂತ ವ್ಯಕ್ತಿಯವರು ಅವರ ಟಿಕೆಟ್ ಕೊಡಬೇಡಿ ಅಂತ ಅಸಮಾಧಾನ ಇತ್ತು. ಹೀಗೆ ಹಲವು ಕಡೆ ಇದೆ. ನಾವು ಅದು ಹೇಳ್ತಾ ಕಾಂಗ್ರೆಸ್ನಲ್ಲೂ ಇತ್ತು. ಇದು ಕೂಡ ಒಂದು ಮಟ್ಟಕ್ಕೆ ಒಂದು ಪರಿಣಾಮ ಬೀರಿದೆ ಅಂತ ನಾವು ಕಾಣಬಹುದು ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ. ಅಥವಾ ಕಾಂಗ್ರೆಸ್ ಇನ್ನಷ್ಟು ಹೆಚ್ಚು ಸೀಟ್ ತಗೊಳ್ತಾ ಇದ್ರೇನೋ ಅನ್ನೋದು ಕೂಡ ನಮ್ಗಿಲ್ಲಿ ಅರ್ಥ ಆಗುತ್ತೆ. ಎಸ್ ಧರಣಿ ಸರ್, ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನವರು ಗ್ಯಾರಂಟಿಗಳನ್ನೇ ನಂಬಿ ಅತಿಯಾಗಿ ಹೊರಟ್ರ, ಗ್ರೌಂಡ್ ಲೆವೆಲ್ ಅಲ್ಲಿ ವರ್ಕ್ ಮಾಡ್ಲಿಲ್ವಾ? ಗ್ಯಾರಂಟಿ ಮೇಲೆ ಡಿಪೆಂಡ್ ಆಗಿದ್ದು ನಿಜ. ನನ್ಗೆ ಅದಕ್ಕಿಂತ ಹೆಚ್ಚಾಗಿ ಅನಿಸೋದೇನಂತಂದ್ರೆ, ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಅನ್ನೋ ಒಂದು ಗ್ಯಾರಂಟಿ ಇತ್ತು, ಮತ್ತೆ ಕೊಡ್ತೀವಿ ಅಂತ ಹೇಳಲಿಕ್ಕೆ ಇನ್ನೊಂದು ಗ್ಯಾರಂಟಿ ಇತ್ತು ಇವ್ರ ಹತ್ರ. ಅಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ಹೇಳಿತ್ತಲ್ಲ, ಮಹಾಲಕ್ಷ್ಮಿ ಯೋಜನೆ, ಸರ್ಕಾರಿ ನೌಕಿ ಪಕ್ಕಿ ಯೋಜನೆ, ಇವೆಲ್ಲ ಇದ್ವಲ್ಲ. ಕೊಟ್ಟಿರುವ ಯೋಜನೆಗಳು ಮತ್ತು ಕೊಡುವ ಯೋಜನೆಗಳು ಎರಡನ್ನು ಮನೆಗೆ ತಲುಪಿಸ್ಲಿಕ್ಕೆ ಕಾಂಗ್ರೆಸ್ ವಿಫಲ ಆಗಿದೆ ಅಂತ ಅನ್ಸುತ್ತೆ. ಯಾಕಿದನ್ನ ಹೇಳ್ತೀನಿ ಅಂದ್ರೆ, ಅದೇ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೋಡಿ, ಇದೇ ಮುಖ್ಯಮಂತ್ರಿ ಅವಾಗ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಗ್ಯಾರಂಟಿ ಕಾರ್ಡ್ಗಳನ್ನ ತೆಗೆದುಕೊಂಡು ಹೋಗಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ, ಅಂದ್ರೆ ಅದನ್ನೊಂಥರ ಒಂದು ಇವೆಂಟ್ ತರ ಮಾಡಿ ಲಾಂಚ್ ಮಾಡಿ, ದೆನ್ ಆ ಕಾರ್ಡ್ಗಳನ್ನ ಇಬ್ರು ಸಹಿ ಹಾಕಿದ ಕಾರ್ಡ್ಗಳನ್ನ ಮನೆಗೆ ತಲುಪಿಸಿದ್ರು. ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಹಂಗಾಯ್ತಾ? ಇಲ್ಲ. ಈ ಥರದ್ದು ಏನೋ ಒಂದು ಮಾಡ್ಬೋದಿತ್ತಲ್ಲ. ಅಂದ್ರೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳೋದನ್ನು ಮತ್ತೆ ಮುಂದೆ ಕೊಡ್ತೀವಿ ಅನ್ನೋದನ್ನು, ಇವೆರಡನ್ನು ಅಷ್ಟು ಪರಿಣಾಮಕಾರಿಯಾಗಿ ಮಾಡಲಿಲ್ಲ ಅಂತ ಅನ್ಸುತ್ತೆ. ಅದು ಒಂದು ಹೇಗೋ ನಾವು ಕೊಟ್ಟಿದ್ದೀವಿ, ಜನ ನಮ್ಗೆ ಓಟ್ ಹಾಕ್ತಾರೆ ಅನ್ನುವಂಥ ಅತಿಯಾದ ಆತ್ಮವಿಶ್ವಾಸ ಕೈ ಕೊಟ್ಟಿದೆ ಅಂತ ಅನ್ಸುತ್ತೆ. ಬಟ್ ಸೋಲಿಗೆ ಅದೊಂದೇ ಕಾರಣ ಅಂತ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಈಗ ಮತಗಳು ಯಾವುದೇ ರಾಜಕೀಯ ಪಕ್ಷಕ್ಕೆ ಬರೋದು ಬೇರೆ, ಯಾವುದೋ ರಾಜಕೀಯ ಪಕ್ಷದ ಕಡೆ ಬಹಳ ನಿರ್ಣಾಯಕವಾಗಿರುವಂತಹ ಒಂದು ಮತಬುಟ್ಟಿ ಧ್ರುವೀಕರಣ ಆಗೋದು ಬೇರೆ. ಇಲ್ಲಿ ನನಗೆ OBC ವೋಟ್ಸ್ಗಳು ಹಾಗೆ ಅಂದರೆ ಅಟ್ ಎನಿ ಕಾಸ್ಟ್ ಈ ಸಲ ಕಾಂಗ್ರೆಸ್ಸಿಗೆ ಕೊಡಬೇಕಪ್ಪ ಅನ್ನೋ ರೀತಿಯಲ್ಲಿ ಬಂದಿಲ್ಲ ಅಂತ ಅನಿಸ್ತದೆ. ಬಟ್ ಬಂದೇ ಇಲ್ಲ ಅಂತ ಖಂಡಿತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಇನ್ನು ಮುಂದೆ ಚರ್ಚೆ ಮಾಡೋಣ. ಏನಂದರೆ ನಾನು ಹೇಳಿದ್ನಲ್ಲ, ಮತಗಳು ಬರೋದು ಬೇರೆ, ಧ್ರುವೀಕರಣ ಆಗಿ ಸಾಲಿಡ್ ಆಗಿ ಏನಾದರೂ ಒಂದು ಪಣ ತೊಟ್ಟು. ಈಗ ನೋಡಿ JDS ವಿಷಯದಲ್ಲಿ ಏನಾಯಿತು, ಒಕ್ಕಲಿಗ ಮತಗಳನ್ನ ಹೇಗೆ ದೃಢೀಕರಣಗೊಂಡು ಮಂಡ್ಯ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಲಿ ಹತ್ತತ್ರ 3 ಲಕ್ಷ ಅಂತರಗಳಿಂದ ಕುಮಾರಸ್ವಾಮಿ ಗೆದ್ದಿದ್ದು ಹೇಗೆ? ಅಂದರೆ ಒಂದು ಸಮುದಾಯ ಒಂದು ಪಕ್ಷದ ಕಡೆಗೆ ಧ್ರುವೀಕರಣಗೊಂಡ ಕಾರಣಕ್ಕೆ. ಸೊ ಆ ರೀತಿಯ ಧ್ರುವೀಕರಣ ಆಗಲಿಲ್ಲ. ಅದು ಅಂದರೆ ಆಗಲಿಲ್ಲ ಅಂದ ಮಾತ್ರಕ್ಕೆ ಅದು ಮತದಾರರಲ್ಲಿ ಆ ಥರದೊಂದು ಪ್ರಜ್ಞೆ ಇಲ್ಲ ಅಥವಾ ಅವರ ತಪ್ಪು ಅಂತ ಅಲ್ಲ. ಎಗೇನ್ ಮಾಡಬೇಕಾಗಿರುವಂಥವರು ರಾಜಕೀಯ ಪಕ್ಷಗಳ ನೇತಾರರು. ಸೊ ಕಾಂಗ್ರೆಸ್ನಲ್ಲಿ ಅಂಥದ್ದೊಂದು ಸಂಘಟಿತ ಪ್ರಯತ್ನ ಕಾಣಿಸ್ಲಿಲ್ಲ. ಎಸ್ ಸರ್. ಸಮೀಲ ಸರ್, ಇನ್ನೊಂದು ಕಡೆಯಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಫೋರ್ಸ್ ಇತ್ತು, ಸಾಕಷ್ಟು ಗ್ಯಾರಂಟಿ ಯೋಜನೆಗಳನ್ನ ಪರಿಚಯಿಸಿದ್ರು. ಧರಣಿ ಸರ್ ಕೂಡ ಹೇಳ್ತಾ ಇದ್ರು, ಇಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಕೂಡ ಗ್ಯಾರಂಟಿಗಳನ್ನ ಪರಿಚಯಿಸಿದೆ ಅಂತೇಳಿ. ಆದ್ರೆ ಈ ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ಅಂತಹ ಫೋರ್ಸ್ ಇಲ್ಲಿ ಇರ್ಲಿಲ್ವಾ ಸರ್? ಹೇಗೆ ಈಗ ಗ್ಯಾರಂಟಿಯನ್ನು ಹೊರತುಪಡಿಸಿ ಅದನ್ನ ಮೀರಿ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಅನ್ನೋದು ಬೇಕಾಗುತ್ತೆ. ಆ ಪೊಲಿಟಿಕಲ್ ಸ್ಟ್ರಾಟಜಿ ಇಲ್ದಲೇ ಇದ್ದು ನಮಗೆ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇತ್ತು. ಉದಾಹರಣೆಗೆ ನೀವು ಬೆಳಗಾವಿ ಡಿವಿಷನ್ ತಗೊಂಡಾಗ, ನೀವು ಬೆಳಗಾವಿ ಡಿವಿಷನ್ನಲ್ಲಿ 11 ಜನ MLAs ಇದ್ದಾರೆ.
ವಿಜಯಪುರದಲ್ಲಿ ಕಾಂಗ್ರೆಸ್ಸಿನ 6 ಇದ್ದಾರೆ, ಹೌದು, ಬಾಗಲಕೋಟೆನಲ್ಲಿ 5 ಇದ್ದಾರೆ, ಧಾರವಾಡದಲ್ಲಿ 4 ಇದ್ದಾರೆ, ಗದಗದಲ್ಲಿ 2 ಇದ್ದಾರೆ, ಹಾವೇರಿನಲ್ಲಿ 5 ಜನ ಇದ್ದಾರೆ. ಆಯ್ತಾ? BJPಗೆ ಇರೋದು ಬರೀ 16, ಹೌದು, ಕಾಂಗ್ರೆಸ್ಸಿಗೆ ಇರೋದು 33 ಜನ ಒಟ್ಟು ಈ ಡಿವಿಷನ್ನಲ್ಲಿ. 7 ಬೆಳಗಾವಿ, 1 ವಿಜಯಪುರ, 2 ಬಾಗಲಕೋಟೆ, 2 ಗದಗು, 1 ಹಾವೇರಿ, ಈ ತರ BJP ಸ್ಟ್ರೆಂತ್. ಈ ಸ್ಟ್ರೆಂತಿನ ಬೇಸಿಸ್ ಮೇಲೆ ನೋಡೋದಾದ್ರೆ ಕನಿಷ್ಠ 2 ರಿಂದ 3 ಸ್ಥಾನವಾದ್ರೂ ಅಲ್ಲಿ ಗೆದ್ಕೋಬೇಕಿತ್ತು. ಅಲ್ಲಿ ಚಿಕ್ಕೋಡಿನಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಇಲ್ಲದೆ ಹೋಗಿದ್ದಾರೆ ಇಡೀ ಬೆಳಗಾವಿ ಡಿವಿಷನ್ ನಲ್ಲಿ ಕಾಂಗ್ರೆಸ್ ವಾಶ್ಔಟ್ ಆಗಿರೋದು. ಹೌದು, ನಿಜ. ಯಾಕೆ ವಾಶ್ಔಟ್ ಆಗಿರೋದು? ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಸೌದಿ ವರ್ಕ್ ಮಾಡಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಇನ್ನೊಬ್ರು ವರ್ಕ್ ಮಾಡಿಲ್ಲ ಅಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಮತ್ತೆ ಆಮೇಲೆ ನ್ಯಾಚುರಲಿ ನಾವು ಆವಾಗಲೇ ಡಿಸ್ಕಸ್ ಮಾಡಿದ ಹಾಗೆ ಲಿಂಗಾಯತರು ಫೋರ್ಸು, ಲಿಂಗಾಯತ ಮತಗಳು ಒಂದು ಶಕ್ತಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸಿದ್ದು ಒನ್ ಆಫ್ ದಿ ಬಿಗ್ಗೆಸ್ಟ್ ಪಾಯಿಂಟ್ ಆಯ್ತು. ಹೀಗಾಗಿ ಈ ಗೊಂದಲ ಏನಿದೆ ಕಾಂಗ್ರೆಸ್ ಪಕ್ಷದಲ್ಲಿ, ಇಲ್ಲಿ ಏನೇನು ಡಿಫರೆನ್ಸಸ್ ಇದೆ, ಇದನ್ನ ಸರಿಪಡಿಸೋ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಇಂದ ಯಾವುದೇ ರೀತಿಯ ಪ್ರಯತ್ನಗಳು ಆಗಲಿಲ್ಲ. ಹೀಗಾಗಿ ಕಾಂಗ್ರೆಸ್ ಪಕ್ಷ ಆ ಒಂದು ಭಿನ್ನಮತವನ್ನ ಸರಿಪಡಿಸೋ ನಿಟ್ಟಿನಲ್ಲಿ ಅಥವಾ ತನ್ನ ಆಂತರಿಕ ಏನಿದೆ ಇಲ್ಲಿ ಲಿಮಿಟೇಷನ್ ಅನ್ನ ಸರಿ ಮಾಡೋ ನಿಟ್ಟಿನಲ್ಲಿ ಯಾವುದೇ ಕ್ರಮವನ್ನ ಕೈಗೊಳ್ಳಲಿಲ್ಲ. ಇದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಇಲ್ಲೇ ಇದನ್ನ ತಗೊಳ್ಳಿ, ಈಗ ವಿಜಯಪುರ ತಗೊಳ್ಳಿ, ಜಿಗ್ಜಿನ್ಗಿ ವಿರುದ್ಧ ಬಿಜೆಪಿನಲ್ಲಿ ದೊಡ್ಡ ಭಿನ್ನಾಭಿಪ್ರಾಯನೇ ಇತ್ತು, ಕೊಡ್ಕೂಡ್ದು ಅಂತ. ಕೊನೆ ಘಟ್ಟದಲ್ಲಿ ಜಿಗ್ಜಿನ್ಗಿ ಬಂದ್ರು. ಅಲ್ಲಿರೋ ಡಿಫ್ರೆನ್ಸಸ್ ಅನ್ನ ಕಾಂಗ್ರೆಸ್ ಎನ್ಕ್ಯಾಶ್ ಮಾಡ್ಕೋಬಹುದಾಗಿತ್ತಲ್ವಾ? ಮಾಡ್ಕೊಳಕ್ ಆಗ್ಲಿಲ್ಲ. ಯಾಕೆ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಸ್ಥಳೀಯ ನಾಯಕರು ಕೊರತೆ ಇತ್ತು, ಸ್ಥಳೀಯ ನಾಯಕರ ಲೆಕ್ಕಾಚಾರದ ಕೊರತೆ ಇತ್ತು, ಸ್ಥಳೀಯ ನಾಯಕರು ಕೋಆರ್ಡಿನೇಷನ್ ಕೊರತೆ ಇತ್ತು, ಸ್ಟೇಟ್ ಲೆವೆಲ್ ಲೀಡರ್ಸ್ ಅದನ್ನ ಪ್ರಾಪರ್ ಆಗಿ ಕೋಆರ್ಡಿನೇಟ್ ಮಾಡಲಿಲ್ಲ. ಆಯ್ತಾ? ಹೀಗಾಗಿ ಬರೀ ಗ್ಯಾರಂಟಿ ಒಂದೇ ಅಲ್ಲ, ಲೋಕಸಭಾ ಓವರ್ ಕಾನ್ಫಿಡೆನ್ಸು, ಲೋಕಸಭಾ ಚುನಾವಣೆಗೆ ಬೇಕಾದಂತಹ ರಾಜಕೀಯ ಸಿದ್ಧತೆ ಮತ್ತು ಅದನ್ನ ತುಂಬಾ ಹತ್ತಿರದಿಂದ ಮ್ಯಾನೇಜ್ ಮಾಡುವಂತಹ ಸ್ಕಿಲ್ಲು, ಅದನ್ನ ಕಾಂಗ್ರೆಸ್ ಪಕ್ಷ ತೋರಿಸ್ಲಿಲ್ಲ ಅನ್ನೋದು ನಮಗೆ ಈಗ ಗೊತ್ತಾಗ್ತದೆ. ಎಸ್, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ ಸರ್, ಎಲ್ಲಿ ಎಡವಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನವರು ಎಡವಿದ್ದು ಎಲ್ಲಿ, ಯಾವ್ಯಾವ ಕ್ಷೇತ್ರಗಳಲ್ಲಿ ಸೋತಿದ್ದಾರೆ. ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಂತ ಬಿಜೆಪಿಯವರು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಒಂದಷ್ಟು ಪ್ಲಾನ್ಗಳನ್ನ ಕ್ಲಿಯರ್ ಆಗಿ ಹಾಕೊಂಡಿದ್ರು. ಬೇರೆ ರಾಜ್ಯಗಳ ಮಾಡೆಲ್ಗಳನ್ನ ತಂದು ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಅದು ವರ್ಕೌಟ್ ಆಗೋದಿಲ್ಲ ಎನ್ನುವಂಥದ್ದು ಕೂಡ ವೆರಿ ಕ್ಲಿಯರ್ ಆಗಿ ಗೊತ್ತಿತ್ತು. ಹೀಗಾಗಿ ಒಂದಷ್ಟು ಹಳೆ ತಲೆಗಳಿಗೆ ಟಿಕೆಟ್ ಅನ್ನ ಕೊಟ್ಟರು, ಆಮೇಲೆ ಅವ್ರಿಗೂ ಗೆದ್ದು ಕೂಡ ಬಂದಿದ್ದಾರೆ. ಈಗ ಅದೇ ವಿಚಾರದ ಕುರಿತು ಚರ್ಚೆಯನ್ನ ಮಾಡ್ತಾ ಹೋಗೋದಾದ್ರೆ, ಹಾಗೇನೆ ಇನ್ನೊಂದು ಕಡೆಯಲ್ಲಿ OBC ಮತಗಳು ಯಾಕೆ ಕಾಂಗ್ರೆಸ್ನ ಕೈ ಹಿಡಿಯಲಿಲ್ಲ ಎನ್ನುವಂಥ ವಿಚಾರದ ಕುರಿತಂತೆ ಮಾತನಾಡ್ತಾ ಹೋಗೋದಾದ್ರೆ, ಶಶಿಕಾಂತ್ ಸರ್, ಈಗ ದಕ್ಷಿಣ ಕನ್ನಡ ಕರಾವಳಿ ಭಾಗಕ್ಕೆ ಬರೋದಾದ್ರೆ ಅಲ್ಲಿ ಪದ್ಮರಾಜ್ ಪೂಜಾರಿ ಅವರನ್ನ ಕಣಕ್ಕಿಳಿಸ್ತಾರೆ. ಒಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟ ಸಮುದಾಯದವರು ಪ್ರಬಲವಾಗಿದ್ದಾರೆ. ಬಿಜೆಪಿಯಿಂದ ಕಣಕ್ಕಿಳಿದಿದ್ದು ಬಂಟ ಸಮುದಾಯದ ಕ್ಯಾಂಡಿಡೇಟ್ ಅಂತ ಹೇಳಿದ್ರೆ ಬ್ರಿಜೇಶ್ ಚೌಟ ಅವರು ಕಣದಲ್ಲಿದ್ದಂಥ ಸಂದರ್ಭದಲ್ಲಿ ಅಪೋಸಿಟ್ ಆಗಿ ಇವರು ಬಿಲ್ಲವ ಕ್ಯಾಂಡಿಡೇಟ್ ಅನ್ನ ಇಳಿಸಿದ್ದು, ಪದ್ಮರಾಜ್ ಪೂಜಾರಿ ಅವರನ್ನ ಇಳಿಸಿದ್ದು. ವರ್ಕೌಟ್ ಆಗುತ್ತೆ ಅನ್ಕೊಂಡಿದ್ರು, ಆದ್ರೂ ಕೂಡ ವರ್ಕೌಟ್ ಆಗಲಿಲ್ಲ. ಹೇಗೆ ಅಂತೇಳಿ ಅಲ್ಲಿ ಈ ಬಿಲ್ಲವರು ಮತ್ತು ಬಂಟರನ್ನ BJP ಅವರು ಗುದ್ದಿಗೆ ತೊಗೊಂಡ್ಬಿಟ್ಟಿದ್ದಾರೆ. ಮೊದಲಿನಿಂದ ಅವರ ತಲೆಯಲ್ಲಿ ಹಿಂದುತ್ವದ ವಿಷ ಬೀಜವನ್ನು ಬಿತ್ತಿದ್ದಾರೆ. ಈ ಕರಾವಳಿ ಕರ್ನಾಟಕದಲ್ಲಿ ಅಲ್ಲಿ ಹಿಂದುತ್ವದ ಕೆಲವು ಶಕ್ತಿಗಳಿದ್ದಾವೆ. ಅವರು ವಿಧ್ವಂಸಕ ಶಕ್ತಿಗಳಂದ್ರೂ ನನಗೇನು ಬೇಸರ ಇಲ್ಲ. ಸ್ಪೆಷಲ್ಲಾಗಿ ಹಿಂದುತ್ವದ ಮೇಲೆ ಲವ್ ಜಿಹಾದು ಇಂಥವುಗಳನ್ನು ಹೆಚ್ಚು ತೆಗೆದುಕೊಂಡಿದ್ದಾರೆ. ಆಮೇಲೆ ಅದು ಮಾಸ್ತಿ ಅದು ಯಾರು ಪರೇಶ್ ಅವರು ಕೊಲೆ ಆದಾಗ ಅದು ಉತ್ತರ ಕನ್ನಡದಲ್ಲಿ ಅದು ಅವರು ಅವರೇ ಸತ್ತರೆ ಅದನ್ನೇ ಒಂದು ಕೋಮು ಗಲಭೆಯನ್ನು ಮಾಡಿ ಇಡೀ ಇದನ್ನು ಅಲ್ಲೋಲ ಕಲ್ಲೋಲ ಮಾಡಿಂತ ಇತ್ತು. ಇವತ್ತು ಸಹಿತ ಆ ಕರಾವಳಿ ಕರ್ನಾಟಕದಲ್ಲಿ ಹೆಚ್ಚು ಜನ ಹಿಂದುತ್ವವಾದಿಗಳು ಬೆಲೆಗೆ, ಅವ್ರು ಹಿಂದುತ್ವವಾದಿಗಳು ಹೌದಲ್ಲ ಗೊತ್ತಿಲ್ಲ, ಆ ಹಿಂದುತ್ವವಾದಿಗಳ ಬೆಲೆಗೆ ಬಿದ್ದಿದ್ದಾರೆ. ಸೊ ಆದ್ದರಿಂದ ಇಲ್ಲೊಂದು ಇದನ್ನು ನೋಡಿ, ನೀವು ಇಲ್ಲಿ ಬಂಟ್ರು ಮತ್ತು ಬಿಲ್ಲವರು ಅಂತ ಹೇಳಿದ್ರಲ್ವ ನೀವು, ಪದ್ಮರಾಜ್ ಯಾರು ಅವರು ಹೇಳಿ, ಬಿಲ್ಲವ ಸಮುದಾಯದವರೇ ಸಪೋರ್ಟ್ ಮಾಡಿಲ್ಲ ಅವ್ರಿಗೆ. ಇವರು ಇದು ಏನಿತ್ತು, ಬಿಲ್ಲವರು ಹೆಚ್ಚು ಮತ ಹಾಕ್ಬಿಡ್ತಾರೆ ಅಂತ ಮಾಡಿದರೆ ಅವರೇ ಕೈ ಕೊಟ್ಟು ಅವರೇ ಬಂಟ ಸಮುದಾಯದ ಯಾರು ಅಭ್ಯರ್ಥಿ ಇದಾರಲ್ಲ ಅಭ್ಯರ್ಥಿಗೆ ಮತಗಳನ್ನು ಹಾಕಿದ್ರು. ಸೊ ಅದರ ಅರ್ಥ ಏನು ಅಂತಂದರೆ, ಆ ಒಂದು ಕರಾವಳಿಯ ಒಂದು ಬೆಲ್ಟ್ ಏನಿದೆ ಅದು ಇವತ್ತು ಸಹಿತ ನೀವು ಏನೇ ಮಾಡಿದ್ರು ಸಹಿತ ಅವ್ರು ಹೇಳ್ತಾರೆ, ಪೆಟ್ರೋಲ್ 100 ಅಲ್ಲ ಸರ್, 1000 ರೂಪಾಯಿ ಆಗಲಿ, ಬೈಕ್ ಮಾರ್ಬಿಟ್ಟು ನಡ್ಕೊಂಡು ಹೋಗ್ತೀವಿ, ಮೋದಿಗೆ ಓಟ್ ಹಾಕ್ತೀವಿ. ಈ ರೀತಿಯಾದಂಥ ಒಂದು ಬ್ರೈನ್ ವಾಷಿಂಗು ಅಲ್ಲೇ ಮೊದಲಿಂದ ನಡ್ಕೊಂಡು ಬಂದಿದೆ. ಸೊ ಆ ರೀತಿಯಾಗಿ ಆಕಸ್ಮಿಕವಾಗಿ ಆಗಿದೆ ಅಂತಲ್ಲ, ಇದು
ಪೂರ್ವಯೋಜಿತವಾಗಿದೆ. ಸೊ ಆದ್ದರಿಂದ ನಾವು ಅಲ್ಲಿರ್ತಕ್ಕಂಥ ಯುವಕರು ಎಲ್ಲಿವರೆಗೂ ನಿಜವಾದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ನಿರುದ್ಯೋಗಕ್ಕೆ ಕಾರಣ ಯಾರು, ನಮ್ಮ ಸಮಸ್ಯೆಗೆ ನಿಜವಾದ ಕಾರಣ ಏನು, ಇವುಗಳನ್ನ ಎಲ್ಲಿವರೆಗೂ ಅರ್ಥ ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಇದೇ ಸಮಸ್ಯೆ ಆಗ್ತಾ ಇರುತ್ತೆ. ಸೊ ಅದರಿಂದಾಗಿ ಅಲ್ಲಿ ಹೆಚ್ಚು ಹಿನ್ನಡೆ ಆಗಿದೆ. ನೀವು ಗಮನಿಸ್ತಾ ಹೋಗಿ ನೀವು ಕರಾವಳಿ ಇದರಲ್ಲಿ ಇವನ್ ಎಸ್ ಲಕ್ಷ್ಮಣ್ ಸರ್, ಇನ್ನೊಂದು ಕಡೆಯಲ್ಲಿ ಅಲ್ಲಿಂದ ಮುಂದಕ್ಕೆ ಹೋದ್ರೆ ಮಲೆನಾಡು ಹಾಗೇನೆ ಕರಾವಳಿಯನ್ನು ಒಳಗೊಂಡಂತ ಮತ್ತೊಂದು ಕ್ಷೇತ್ರ ಅಂತ ಹೇಳಿದ್ರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ. ಇಲ್ಲೂ ಕೂಡ ಅದೇ ಸ್ಟ್ರಾಟಜಿಯನ್ನ ಎರಡೂ ಪಕ್ಷದವರು ಮಾಡಿದ್ರು. ಆದ್ರೆ ಉಲ್ಟಾ ಆಯ್ತು, ಕ್ಯಾಂಡಿಡೇಟ್ ಉಲ್ಟಾ. ಜಯಪ್ರಕಾಶ್ ಹೆಗ್ಡೆ ಅವರು ಬಂಟ ಸಮುದಾಯಕ್ಕೆ ಸೇರಿದವರು, ಹಾಗೇನೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಬಿಲ್ಲವ ಸಮುದಾಯಕ್ಕೆ ಸೇರಿದವರು. ಒಂದು ಕಡೆಯಲ್ಲಿ ಇಲ್ಲಿ ಬರೀ ಕರಾವಳಿ ಮತವನ್ನ ಲೆಕ್ಕಕ್ಕಿಟ್ಕೊಳ್ಳೋಕೆ ಆಗೋದಿಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ಮಲೆನಾಡಿನ ಕ್ಷೇತ್ರಗಳು ಬರೋದ್ರಿಂದ ಅಲ್ಲೂ ಕೂಡ ಮತಗಳು ಇರುತ್ತವೆ. ಹಾಗೇನೆ ಮಾಜಿ ಸಂಸದರು ಅಂತ ಹೇಳಿದ್ರೆ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಹಿಡಿತಾ ಇದೆ ಆ ಕ್ಷೇತ್ರದಲ್ಲಿ, ಚಿಕ್ಕಮಗಳೂರಲ್ಲೂ ಹಿಡಿತಾ ಇದೆ, ಇಲ್ಲೂ ಕೂಡ ಹಿಡಿತಾ ಇದೆ. ಆದ್ರೂ ಕೂಡ ಎಡವುತ್ತಾರೆ ಅಂತ ಹೇಳಿದ್ರೆ ಏನ್ ಸರ್ ಅದು? ಅಲ್ಲ, ಕೋಟಾ ಪೂಜಾರಿಗೆ ಬಹಳ ಒಂದು ಸರಳ ವ್ಯಕ್ತಿ. ಹೌದು, ಬಹಳಷ್ಟು ಒಂದು ಕ್ಷೇತ್ರದಲ್ಲಿ ಹಿಡಿತಾ ಇದೆ. ಅವರು ಕಂಡುಕೊಂಡಿದ್ದಾರೆ ಮೊದಲಿಂದನೂ ಕೂಡ, ಸಮಾಜ ಕಲ್ಯಾಣ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವರು ಕೂಡ ಮಾಡಿಲ್ಲ ಅಂತಲ್ಲ, ಹೆಗ್ಡೆಯವರು ಕೂಡ ಬಹಳ ದೊಡ್ಡ ಮಟ್ಟದ ಕೆಲಸವನ್ನು ಮಾಡಿದ ಅನುಭವ ಇದೆ. ಹಿಂದುಳಿದ ಆಯೋಗದ ಅಧ್ಯಕ್ಷರು ಕೂಡ ಆಗಿದ್ರು, ಹಿಂದೆ ಮಂತ್ರಿನೂ ಕೂಡ ಆಗಿದ್ರು, ಬಂದರು ಮತ್ತೆ ಮೀನುಗಾರಿಕೆ ಸಚಿವರಾಗಿ ಕೂಡ ಆಗಿದ್ದು ಕೆಲಸ ಮಾಡಿದ್ದಾರೆ. ಇಲ್ಲಿ ಬಿಲ್ಲವ ಮತ್ತೆ ಏನು ನಾವು ಬಂಟ ಇವೆರಡು ಪ್ರಮುಖವಾದಂತ ಪಾತ್ರವನ್ನ ವಹಿಸಲು ಎರಡು ಮಾತಿಲ್ಲ. ಯಡಳ್ಳಿ ಅವರು ಹೇಳಿದ ಹಾಗೆ ಅಲ್ಲಿ ಹಿಂದುತ್ವ ಬಹಳ ಗಟ್ಟಿಯಾಗಿ ನೆಲೆಯೂರಾಗಿ ಮಾಡುವಂತ ಒಂದು ಪ್ರಯತ್ನಗಳು ಆಗಿಂದಾಗೆ ನಡೀತಾ ಇದೆ. ಹಾಗಾಗಿ ಅದು ಬಲವಾದ ಕಾರಣ. ಹಿಂದುತ್ವದ ಪ್ರಯೋಗಶಾಲೆ ಆಗಿದೆ. ನೀವು ಯಾವುದೇ ತಗೊಂಡ್ರು, ಹಿಜಾಬ್ ಅಂತ ತಗೊಂಡ್ರು ಕೂಡ ಅದೇ ಹಿಂದುತ್ವದ ಪ್ರಯೋಗಶಾಲೆಯಲ್ಲಿ 2013ರಲ್ಲಿ 8 ಕ್ಷೇತ್ರಗಳ ಪೈಕಿ 7 ಕಾಂಗ್ರೆಸ್ ಗೆದ್ದಿತ್ತು. ದಕ್ಷಿಣ ದಕ್ಷಿಣ ಕನ್ನಡದಲ್ಲಿ ಸರ್ ಇದು ಲೋಕಸಭೆ ಎಲೆಕ್ಷನ್. ಇಲ್ಲಿ ಮೋದಿ ಫ್ಯಾಕ್ಟರ್ ಹೇಳ್ತೀನಿ ಕೇಳಿ, ಮೋದಿ ಫ್ಯಾಕ್ಟರ್ ಹೆಚ್ಚು ವರ್ಕ್ ಆಗುತ್ತೆ ಇಲ್ಲಿ. ಎಸ್ ಅಗ್ರಿ. ಅವಾಗ ಏನಾಯ್ತು, ಗ್ಯಾರಂಟಿ ಫ್ಯಾಕ್ಟರ್ ವರ್ಕ್ ಆಗಿತ್ತು ಕಾಂಗ್ರೆಸ್. ಇಲ್ಲ 2013ರಲ್ಲಿ 2013ರಲ್ಲಿ ನೀವು ಅಲ್ಲ, ನಾನು ಹೇಳ್ತಿರೋದು ಅಂದ್ರೆ ಅವ್ರು ಹಿಂದುತ್ವದ ಅಲೆ ಇದೆ. ಎಸ್, ಬಿಜೆಪಿಯವರಲ್ಲಿ ಬಹಳ ಎಫರ್ಟ್ ಹಾಕ್ತಾರೆ. ಎಸ್, ಮತ್ತೆ ಬೇರೆ ಬೇರೆ ತಂತ್ರ ಕುತಂತ್ರಗಳೆಲ್ಲ ಮಾಡ್ತಾರೆ. ಎಸ್, ಆದರೆ ಅದಕ್ಕೂ ಮೀರಿ ಒಂದು ರಾಜಕೀಯ ಪಕ್ಷವಾಗಿ ಹೌದಪ್ಪ ಈ ಮತದ ಈ ಒಂದು ಸಮುದಾಯ ಅಥವಾ ಈ ಥರದೊಂದು ಪಾಕೆಟ್ಟು ನಮ್ಮ ಜೊತೆಗಿಲ್ಲ ಅಂದರೆ ಅದನ್ನು ಸೆಳ್ಕೊಳ್ಳಿಕ್ಕೆ ನಾವು ಏನು ಮಾಡಬೇಕು ಅನ್ನುವಂಥ ತಂತ್ರ ಮಾಡಬೇಕು. ಮೈಕ್ರೋ ಮ್ಯಾನೇಜ್ಮೆಂಟ್ ಪ್ರಯೋಗಶಾಲೆ ಆಗಿದ್ದೆ 2013ಕ್ಕೆ ಮುಂಚೆ ಮೋದಿ ಅಲೆ ಇರಲಿಲ್ಲ. 2008ರಲ್ಲಿ ಫುಲ್ ಸ್ವೀಪ್ ಮಾಡಿತ್ತು. 2008ರಲ್ಲಿ ಫುಲ್ ಬಿಜೆಪಿ ಸ್ವೀಪ್ ಮಾಡಿತ್ತು. 2013 ಅಸೆಂಬ್ಲಿ ಎಲೆಕ್ಷನ್ ಹೇಳ್ತಿದ್ದೀನಿ. ಅನ್ನೋಡ್ದ ನೀವು ಪಾರ್ಲಿಮೆಂಟ್ ಅಲ್ಲಿ ಮೊಹಿದ್ದೀನ್ ಬಾವ, ರಮನಾಥ್ ರೈ ಅವರದು ನಾನು ಹೇಳ್ತಾ ಇರೋದು ಲೋಕಸಭೆ ಚುನಾವಣೆ ಆಗಿರೋದ್ರಿಂದ 2014ರಿಂದ ಅಲ್ಲಿ ಹೆಚ್ಚು ಮೋದಿ ಹವಾ ಹೆಚ್ಚು ಬೀಸಿದ್ರಿಂದ ಅದರ ನಂತರ ಪ್ರಯೋಗಶಾಲೆಯಾಗಿ ಅದು ಆಗಿರೋದೇ ಅದೇ ರೀತಿ. ಅದು ಸ್ಪೆಷಲ್ ಆಗಿ ಅದನ್ನು ದೊಡ್ಡ ಇದರಲ್ಲಿ ಇವರು ತಗೊಂಡು ಹೋದ್ರು. ಪರೇಶ್ ಮೇಸ್ತಾ ಮರ್ಡರ್ ಕೇಸ್ಗೂ ದಕ್ಷಿಣ ಕನ್ನಡಕ್ಕೂ ಯಾವುದೇ ಸಂಬಂಧ ಇಲ್ಲ, ಯಾಕಂತ ಹೇಳಿದ್ರೆ ಅದು ಉತ್ತರ ಕನ್ನಡದಲ್ಲಿ ಆಗಿರೋದ್ರು. ಆದ್ರೆ ಕರಾವಳಿ ಕರ್ನಾಟಕ ಬೆಲ್ಟ್ ಸರ್, ಅದು ಒಂದು ಕಡೆ ಅಲ್ಲ, ಎಲ್ಲ ಕಡೆ ಹರಡುತ್ತೆ. ಅದು ಹಿಂದುತ್ವ ಅನ್ನೋದು ಇದೆಯಲ್ವಾ, ಅದು ಗಾಳಿಯಲ್ಲಿ ಹರಡುತ್ತೆ, ಮೆದುಳಿಗೆ ಹರಡುತ್ತೆ, ಮನಸ್ಸಿಗೆ ಹರಡುತ್ತೆ. ಅದು ಆದ್ರಿಂದ ಅದು ಪರ್ಸೆಪ್ಷನ್ ಬಿಲ್ಡ್ ಮಾಡೋ ದೃಷ್ಟಿಯಿಂದ ಹೆಲ್ಪ್ ಮಾಡುತ್ತೆ. ಅದು ಮಾಡಿದಾರೆ. ಆ ಪ್ರಯೋಗಶಾಲೆಯಲ್ಲಿ ಎಷ್ಟೋ ಜನ ಇರಿದಾರಲ್ಲ, ಗಿನಿಪಿಗ್ ತರ ಬಳಕೆ ಆದ್ರು ಅಲ್ಲಿರ್ತಕ್ಕಂಥ ಯುವಕರು ಸ್ಪೆಷಲ್ ಆಗಿ ಬಹಳ ಮಟ್ಟಿಗೆ ಕೆಳಮಟ್ಟದ ಇವರು ಸರ್ ಬಿಲ್ ಅವರು ಕೆಲಸದ ವ್ಯಕ್ತಿಗಳೇ ಸಾವು ನೋವನ್ನು ಅನುಭವಿಸೋದು ಯಾವಾಗಲೂ. ಅಲ್ಲ, ಮೀನುಗಾರಿಕೆ ಕೆಲಸ ಮಾಡುವವರು ಇವರೆಲ್ಲರೂ ಸಹಿತ ಬಿಲ್ ಅವರು, ಬಂಟ್ರು, ಇವರೆಲ್ಲ ಮೇಲ್ವರ್ಗ ಜಾತಿಯವರಲ್ಲ, ಅತ್ಯಂತ ಕಡಿಮೆ ವರ್ಗದವರು. ಎಸ್ ಧರಣಿ ಸರ್, ಇನ್ನೊಂದು ಕಡೆಯಲ್ಲಿ ಈಗ ಒಂದಷ್ಟು ಸಚಿವರಿಗೆ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಟಾಸ್ಕ್ ಅನ್ನ ಕೊಟ್ಟಿದ್ರು. ನಿಮ್ಮ ಕುಟುಂಬದವರಿಗೆ ನಾವು ಟಿಕೆಟ್ ಅನ್ನ ಕೊಡ್ತೀವಿ, ಗೆಲ್ಲಿಸ್ಕೊಂಡು ಬರಬೇಕು ಅಂತ ಹೇಳಿ. ಒಂದಷ್ಟು ಸಚಿವರು ಇಲ್ಲಿ ಫೇಲ್ ಆಗಿದ್ದಾರೆ, ತಮ್ಮ ಕುಟುಂಬದವರನ್ನ ಗೆಲ್ಲಿಸ್ಕೊಂಡು ಬರೋಕೆ ಆಗ್ಲಿಲ್ಲ. ಏನ್ ಹೇಳ್ತೀರಾ ಸರ್ ಈ ಬಗ್ಗೆ ಅಂತ ಹೇಳಿ? ಅಲ್ಲ, ಆ್ಯಕ್ಚುಲಿ ಅದು ಒಂದು ರೀತಿ ತಪ್ಪು ಲೆಕ್ಕಾಚಾರ. ಅಂದರೆ ಅವ್ರ ಕುಟುಂಬದವ್ರಿಗೆ ಕೊಟ್ಟು ಮಾತ್ರಕ್ಕೆ ಗೆದ್ದು ಬಿಡುತ್ತೆ ಅಂತೇಳಿ ಕಾಂಗ್ರೆಸ್ ಅಂದ್ಕೊಂಡಿದ್ದೇ ತಪ್ಪು. ಆದರೆ ಇನ್ನೊಂದು ದೃಷ್ಟಿಯಿಂದ ಇದನ್ನು ನೋಡಿದ್ರೆ, ಸಂಪನ್ಮೂಲ ಕ್ರೋಢೀಕರಿಸುವ ದೃಷ್ಟಿಯಿಂದ ಮತ್ತೆಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ, ಟೆನಿಕಾಸ್ಟ್ ನಾವು ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಕೊಟ್ಟು ಒಂದು ಚಾನ್ಸ್ ತಗೊಳ್ಳೋಣ ಅಂತ ಮಾಡಿರ್ಬೋದು. ಈ ಸಲ ಒಟ್ಟು 18 ಜನ ಸಚಿವರು ಅವರ ಕ್ಷೇತ್ರಗಳಲ್ಲಿ, ಫಾರ್ ಎಕ್ಸಾಂಪಲ್ ನಾಗಮಂಗಲದಲ್ಲಿ ಚಲರಾಯಸ್ವಾಮಿ, ಬಿಜಾಪುರದಲ್ಲಿ MB ಪಾಟೀಲ್, ಈ ಥರ ಒಟ್ಟು 18 ಜನ ಅವರವರ ಕ್ಷೇತ್ರಗಳಲ್ಲಿ
ಹೆಚ್ಚು ಲೀಡನ್ನು ಬಿಜೆಪಿ ಕೊಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗನೇ. ಹೌದು. ಸೊ ಅಂದರೆ ಈಗ ಅವರು ಸಚಿವರು ಅವ್ರ ಕ್ಷೇತ್ರದಲ್ಲೇ ಹೆಚ್ಚು ಲೀಡ್ ಕೊಡಿಸ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಯಾವುದೋ ಎಕ್ಸೆಪ್ಷನಲ್ ಕೇಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇವ್ರು ಹೇಳ್ದಂಗೆ ದಕ್ಷಿಣ ಕನ್ನಡದ್ದು ಅಲ್ಲಿ ಓಕೆ ಬೇರೆದೇನೋ ಫ್ಯಾಕ್ಟರ್ ಇದೆ, ಆ ಕಾರಣಕ್ಕಾಗಿಲ್ಲ ಅಂತ ಹೇಳ್ಬೋದು. ಬಟ್ 18 ಜನ ಹಿಂಗೆ ವಿಫಲರಾಗ್ತಾರೆ ಅಂದರೆ, ಮತ್ತು ಸೋಷಿಯಲ್ ಇಂಜಿನಿಯರಿಂಗ್ನ ಅದು ಇವತ್ತು ಬಿತ್ತಿ ನಾಳೆ ತೆಗೆಯೋ ಬೆಳೆ ಅಲ್ಲ. ನಿರಂತರವಾಗಿ ನಿರಂತರವಾದಂಥ ಒಂದು ಪ್ರಕ್ರಿಯೆ, ಒಂದು ರಾಜಕೀಯ ಪಕ್ಷ ಅದನ್ನು ಮಾಡಬೇಕು. ನಾನು ಯಾಕೆ ಹೇಳಿದೆ ನೋಡಿ, ಈಗ 18 ಜನ ಮಿನಿಸ್ಟ್ರು ಅಲ್ಲಿ ಫೇಲ್ ಆಗಿದ್ದಾರೆ ಅಂದರೆ ಅವರಲ್ಲಿ ಬೇರೆ ಬೇರೆ ಥರದ ಲೋಪದೋಷ ಇದೆ. ಮಿನಿಸ್ಟ್ರಿಶಿಪ್ ಮಾಡೋದ್ರಲ್ಲೂ ಸೋಷಿಯಲ್ ಇಂಜಿನಿಯರಿಂಗ್ ಅದ್ಭುತವಾಗಿ ಆಗಿದೆ ಅಂತಂದರೆ ಇಲ್ಲ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಅದ್ಭುತವಾಗಿ ಆಗಿತ್ತಾ ಅಂದರೆ ಇಲ್ಲ. ನೋಡಿ, ಬಿಜೆಪಿಯ ಈಶ್ವರಪ್ಪ, ಅವ್ರು ಬಿಜೆಪಿ ಇಲ್ಲ ಈಗ, ಈಶ್ವರಪ್ಪ ಒಂದು ಸ್ಟೇಟ್ಮೆಂಟ್ ಇದೆ. ಅವರು ಹೇಳ್ತಿದ್ದಾರೆ OBC ಓಟ್ಸು ಬಿಜೆಪಿಗೆ ಬರಲಿಲ್ಲ, ಹಂಗಾಗಿ ಬಿಜೆಪಿ ಸೋಲಕ್ಕೆ ಕಾರಣ ಆಯಿತು ಅಂತ. ಕಾಂಗ್ರೆಸ್ನಲ್ಲೂ ಅಲ್ಲಿ ಯಾರು ಓಪನ್ ಆಗಿ ಹೇಳ್ತಾ ಇದ್ರು, ಒಳಗಡೆ ಆ ಥರದ್ದೊಂದು ಇದೆ, ಏನಂತಂದರೆ ಹಿಂದುಳಿದ ವರ್ಗಗಳ ಮತಗಳು ಬರಲಿಲ್ಲ ಅಂತ. ಈ ಸಲ ಅಹಿಂದ ಅಂತ ಹೇಳ್ತಿಲ್ಲ ಯಾರು, ಯಾಕೆಂದರೆ ಹೈದರಾಬಾದ್ ಕರ್ನಾಟಕದಲ್ಲಿ ಸ್ವೀಪ್ ಮಾಡಿದೆ ಕಾಂಗ್ರೆಸ್, ಮತ್ತು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಚಾಮರಾಜನಗರ ಗೆದ್ದಿದೆ. ಸೊ ಹಂಗಾಗಿ ದಲಿತ ಮತಗಳು ಬಂದಿಲ್ಲ ಅಂತ ಹೇಳ್ತಿಲ್ಲ, ಮತ್ತು ಅಲ್ಪಸಂಖ್ಯಾತರನ್ನ ಹಂಗೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. 130 ಸೀಟು ಗೆಲ್ತಿರಲ್ಲ, ಈ 9 ಸೀಟು ಗೆಲ್ತಿರಲ್ಲ ಅವ್ರ ಮತಗಳು. ಹಂಗೆ ನೋಡಿದ್ರೆ ನಿಜಕ್ಕೂ ಕಾಂಗ್ರೆಸ್ಸು ಶತಶತಮಾನ ಋಣಿಯಾಗಿರ್ಬೇಕು ಅಲ್ಪಸಂಖ್ಯಾತರಿಗೆ, ಅವರು ನೀಡ್ತಿರುವಂಥ ಬೆಂಬಲಕ್ಕೆ. ಅವ್ರ ಹೆಸರಲ್ಲಿ ರಾಜಕಾರಣ ಮಾಡಿ ಅವ್ರಿಗೇನು ಮಾಡದೆ ಇದ್ರೂ ಇನ್ನೂ ಅದಿದ್ದಾರೆ. ಓಕೆ, ಹಿಂದುಳಿದ ವರ್ಗದ ವಿಷಯದಲ್ಲಿ ಈಗ 1 ಇವರು ರಾಘವೇಂದ್ರ ಇಟ್ನಾಳ್ ಗೆದ್ದಿದ್ದಾರೆ, ಅದು ಉಳ್ತಂತೆ 4 ಕ್ಷೇತ್ರಗಳಲ್ಲಿ, ದಕ್ಷಿಣ ಕನ್ನಡ, ಚಿಕ್ಕಬಳ್ಳಾಪುರ, ಆಮೇಲೆ ಶಿವಮೊಗ್ಗ, ಇನ್ನೊಂದು ಧಾರವಾಡ, 4 ಕ್ಷೇತ್ರದಲ್ಲಿ OBCಗಳು ಕೊಟ್ಟಿದ್ರು, OBC ಸೋತಿದ್ದಾರೆ. ಜಸ್ಟ್ ಮಿಸ್ ಆಗ್ತಿತ್ತು. ಇನ್ನೊಂದು ಇದೇ OBC ಕಾರಣಕ್ಕೆ ದಾವಣಗೆರೆ ಸೋಲ್ಬೇಕಿತ್ತು. ಅಲ್ಲಿ ವಿನಯ್ ಕುಮಾರ್ ಅಂತೇಳಿ ಒಬ್ಬ ಇಂಡಿಪೆಂಡೆಂಟು ಕಾಂಗ್ರೆಸ್ ಕ್ಯಾಂಡಿಡೇಟ್, ಕಾಂಗ್ರೆಸ್ ಅವರಿದ್ರು, ಇಂಡಿಪೆಂಡೆಂಟ್ ಆದರು. ಅವರು ಸುಮಾರು 40,000ಕ್ಕೂ ಹೆಚ್ಚು ಮತ ತಗೊಂಡಿದ್ದಾರೆ, ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇವ್ರ ಮಾರ್ಜಿನ್ ಎಷ್ಟು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆದ್ದಿರೋ ಮಾರ್ಜಿನ್ ಎಷ್ಟು? ಅಲ್ಲಿ ಒಂದು 24-25 ಸಾವಿರ ಇದೆ. ಇನ್ ಕೇಸ್ ಈ ವಿನಯ್ ಕುಮಾರ್ ಇನ್ನೊಂದು ಸ್ವಲ್ಪ ತಗೊಂಡ್ಬಿಟ್ಟಿದ್ರೆ ಅಲ್ಲೂ ಹೋಗ್ತಿತ್ತು. ಅಂದರೆ ಒಬ್ಬ ಹಿಂದುಳಿದ ವರ್ಗದ ಪ್ರತಿನಿಧಿಯಿಂದಾಗಿ ಇನ್ನೊಂದು ಸ್ಥಾನವನ್ನು ಕಾಂಗ್ರೆಸ್ ಕಳ್ಕೊಬೇಕಾಗಿತ್ತು. ನಾನು ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತಂದರೆ, ಕಾಂಗ್ರೆಸ್ಗೆ ಖಂಡಿತ ಬರೀ ಹಿಂದುಳಿದ ವರ್ಗಗಳೆಲ್ಲ ಜನ ಓಟ್ ಹಾಕಕ್ಕೆ ರೆಡಿ ಇದ್ರು. ಕಾಂಗ್ರೆಸ್ ಅದನ್ನು ಸರಿಯಾಗಿ ಎನ್ಕ್ಯಾಶ್ ಮಾಡ್ಕೊಳ್ಳಿಲ್ಲ. OBCಗಳ ವಿಷಯದಲ್ಲಿ ಅದು ಇನ್ನಷ್ಟು ನಿಜ ಆಯ್ತು ಅಷ್ಟೇ. ಅಂದರೆ ಕರೆಕ್ಟಾಗಿ ಸೋಷಿಯಲ್ ಇಂಜಿನಿಯರಿಂಗ್ ಮಾಡದೇ ಇರೋ ಕಾರಣಕ್ಕೆ. ನಾವು ರಾಷ್ಟ್ರ ಮಟ್ಟದೊಂದು ಎಕ್ಸಾಂಪಲ್ ನೋಡೋದಾದರೆ, ಯಾವುದೇ ಈ ದೇಶದ ಯಾವುದೇ ಒಬ್ಬ ಪತ್ರಕರ್ತ, ಸೊಫಾಲಜಿಸ್ಟ್ ಅಥವಾ ಯಾರೋ ಚುನಾವಣಾ ಚಾಣಕ್ಯ ಯಾರಾದರೂ ಕೂಡ ಊಹೆ ಮಾಡಿದ್ರೆ ಉತ್ತರ ಪ್ರದೇಶದಲ್ಲಿ ಈ ಥರದೊಂದು ಫಲಿತಾಂಶ ಬರುತ್ತೆ ಅಂತ. ಬಟ್ ಅಲ್ಲಿ ಏನಾಯಿತು, ಈಗ ಗೊತ್ತಾಗ್ತಿರುವಂಥ ಸಂಗತಿ ಏನು, ಸಮಾಜವಾದಿ ಪಾರ್ಟಿ ಮಾಡಿದಂತಹ, ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಸೇರಿ ಮಾಡಿದಂತಹ ಒಂದು ಹೊಸ ರೀತಿಯ ಜಾತಿ ಸಮೀಕರಣ. ಅಲ್ಲಿ ಕಳೆದ 2014 ಮತ್ತು 2019 ಲೋಕಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಏನು ಮಾಡ್ತಿತ್ತು ಪ್ರತಿ ಸಲ ಅಂತಂದರೆ, ಯಾದವರ ವಿರುದ್ಧ ಇತರೆ ಹಿಂದುಳಿದ ವರ್ಗಗಳನ್ನ ಎತ್ಕಡ್ತಿತ್ತು. ಯಾದವ್ ವರ್ಸಸ್ ನಾನ್ ಯಾದವ್ ಅಂತ ಮಾಡ್ತಿತ್ತು. ಸೊ ಅದರಿಂದಾಗಿ ಹೇಗೂ ಠಾಕೂರು, ಬನಿಯಾಗಳು, ಭೂಮಿಯಾರ್ಗಳು ಮತ್ತು ಬ್ರಾಹ್ಮಣರು ಇವರೆಲ್ಲರೂ ಬಿಜೆಪಿಗೆ ಬರ್ತಿದ್ರು. ಈ ಇತರ ಹಿಂದುಳಿದ ವರ್ಗಗಳು ಬಂದು ಅದು 2014ರಲ್ಲಿ 71 ಸೀಟ್ ಗೆಲ್ಲಲಿಕ್ಕೆ ಮತ್ತು 2019ರಲ್ಲಿ 62 ಸೀಟ್ ಗೆಲ್ಲಲಿಕ್ಕೆ ಸಾಧ್ಯ ಆಗಿತ್ತು. ಬಟ್ ಈ ಸಲ ಅದಕ್ಕೊಂದು ಕೌಂಟರ್ ಸ್ಟ್ರಾಟಜಿ ಇವ್ರು ಮಾಡಿ, ಅಖಿಲೇಶ್ ಮತ್ತು ಕಾಂಗ್ರೆಸ್ಸು ಒಟ್ಟು ಅದನ್ನು ಸಮಾಜವಾದಿ ಪಕ್ಷನೇ ಅದು ಮುಸ್ಲಿಂ ಮತ್ತು ಯಾವುದೋ ಪಕ್ಷ ಅಂತಲೇ ಹೇಳ್ತಾರೆ. ಆದರೆ ಈ ಸಲ ಎರಡೂ ಸಮುದಾಯಗಳಿಗೆ ಟಿಕೆಟನ್ನು ಕಟ್ ಮಾಡಿದರು. ಖಂಡಿತ ಯಾವುದೋ ಕಮ್ಯುನಿಟಿಗೆ ಬರೀ 5 ಟಿಕೆಟ್ ಕೊಟ್ಟಿದ್ರು, ಮತ್ತು ಮುಸ್ಲಿಂ ಕಮ್ಯುನಿಟಿಗಳಿಗೆ ಬರೀ 4 ಟಿಕೆಟ್ ಕೊಟ್ಟಿದ್ರು. ಅದರಲ್ಲೂ ಎಲ್ಲಿ 50%ಗಿನ್ನ ಜಾಸ್ತಿ ಇದೆಯೋ ಆ ಕ್ಷೇತ್ರದಲ್ಲಿ ಮಾತ್ರ ಕೊಟ್ಟಿದ್ರು. ಅಂದರೆ ಸಮುದಾಯಗಳಿಗೆ, ಆ ಪಕ್ಷ ಜೊತೆಗಿರುವಂಥ ಸಮುದಾಯಗಳಿಗೆ ಕಡಿಮೆ ಸೀಟು ಕೊಟ್ಟು ಒಟ್ಟಾರೆ ಹೆಚ್ಚು ಸೀಟು ಗೆಲ್ಲುವಂಥ ಒಂದು ತಂತ್ರವನ್ನು ಮಾಡಿದರು. ಅಂದರೆ ಇದೆಲ್ಲವೂ ಯಾಕೆ ಸಾಧ್ಯ ಆಗತ್ತೆ ಅಂತಂದರೆ, ನಿಮಗೆ ಬೈ ಹುಕ್ ಆರ್ ಕ್ರೂಕ್ ನಾನು ಗೆಲ್ಲಬೇಕು ಅಂತನ್ನುವಂಥ ಒಂದು ಕಮಿಟ್ಮೆಂಟ್ ಇದ್ದರೆ, ಜೊತೆಗೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥದ್ದಿದ್ರೆ, ಈ ಸಲ ಕುರುಬರಿಗೆ 2 ಸೀಟ್ ಕೊಡೋ ಅಗತ್ಯೇನಿತ್ತು ಪಾರ್ಲಿಮೆಂಟಲ್ಲಿ, ರಾಘವೇಂದ್ರ ಇಟ್ನಾಳ್ ಮತ್ತು ವಿನಯ್ ಸೋಟಿಗೆ. ಅಂದರೆ ನಾನು ಯಾಕೆ ಪರ್ಟಿಕ್ಯುಲರ್ಲಿ ಕುರುಬರು ವಿಷಯ ಮಾತಾಡ್ತೀನಿ ಅಂತಂದರೆ, ಈಗ ಉತ್ತರ ಪ್ರದೇಶದಲ್ಲಿ ಯಾದವ ಅನ್ನುವಂಥ ಅಂಬ್ರೆಲಾ ಕೆಳಗಡೆ ಬೀಳದಂತೆ ಈ ಥರ ಹಿಂದುಳಿದ ವರ್ಗಗಳಿದ್ದಾವೆ. ಬಿಹಾರದಲ್ಲೂ ಅದೇ ರೀತಿಯ ಇದೆ. ಸೊ ಎಲ್ಲ ಇಡೀ ದೇಶದಲ್ಲಿ ಹಂಗೆ ಇದೆ. ಇಲ್ಲಿ ಕುರುಬ ಅನ್ನುವ ಅಂಬ್ರೆಲಾ ಕೆಳಗೆ ಬೇರೆ ಬೇರೆ ಕಮ್ಯುನಿಟಿಗಳಿದ್ದಾವೆ. ಅವರು ಒಂದು ದೊಡ್ಡ ರೀತಿ ಎಲ್ಲವನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು
ಏನೋ ಕೆಲಸ ಮಾಡಬೇಕು, ಅವ್ರಿಗೂ ಹಂಚು ತಿನ್ನುವಂಥದ್ದು ಇರಬೇಕು. ಅದು ಆಗಲಿಲ್ಲ ಅಂದಾಗ ಏನಾಗುತ್ತೆ, ಸಹಜವಾಗಿ ಇದು ಏನಪ್ಪ ಇದು ಒಂದೇ ಪಾರ್ಟಿಯ ಡಾಮಿನೆನ್ಸ್ ಅನ್ನೋ ರೀತಿ ಆಗತ್ತೆ. ಜನ ಎಕ್ಸ್ಪ್ರೆಸ್ ಮಾಡಲ್ಲ ಅವರ ಅಭಿಪ್ರಾಯಗಳನ್ನು, ಬಟ್ ಅದೆಲ್ಲೋ ಒಂದು ಕಡೆ ವ್ಯಕ್ತ ಆಗುತ್ತೆ, ಅದು ಈ ರೀತಿ ವ್ಯಕ್ತ ಆಗುತ್ತೆ. ಸಾಲಿಡ್ ಆಗಿ ಅಖಿಲೇಶ್ ಯಾದವ್ ಅವರು ಸಾಲಿಡ್ ಕ್ಯಾಸ್ಟ್ ಈಕ್ವೇಷನ್ಸ್ ಅಲ್ಲಿ ಬಳಸ್ಕೊಂಡಿದ್ದಾರೆ ಚೆನ್ನಾಗಿ ಈಗಿನ. ಸರ್, ಮುಂದಿನ ಹಂತದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಮಾತನಾಡ್ತಾ ಹೋಗೋಣ. ಹಾಗಾದ್ರೆ ಕಾಂಗ್ರೆಸ್ನವರು ಎಡವಿದ್ದಲ್ಲಿ ಅದನ್ನೇ ಬಿಜೆಪಿಯವರು ಹೆಂಗೆ ಪ್ಲಸ್ ಪಾಯಿಂಟ್ ಮಾಡಿಕೊಂಡ್ರು ಸಮಿಲ್ಲ ಸರ್. ಇನ್ನೂ ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಈ ಓಕೆ OBC ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಸಿಗ್ಲಿಲ್ಲ, ಆದ್ರೆ OBC ಮತಗಳನ್ನ ಸೆಳೆಯುವಲ್ಲಿ ಬಿಜೆಪಿಯವರು ಯಾವ ರೀತಿಯಾದಂಥ ತಂತ್ರಗಳನ್ನು ವರ್ಕೌಟ್ ಮಾಡಿದ್ರು ಅಂತೇಳಿ. ಅಲ್ಲಿ ಏನು ಅಂತ ವಿಶೇಷವಾದದ್ದೇನು ಅವರೇನು ಮಾಡಿಲ್ಲ. ಬಿಜೆಪಿಯಿಂದ OBCನ ಸೆಳಿಲಿಕ್ಕೆ ವಿಶೇಷವಾಗಿರುವಂತದ್ದು ಏನು ಬಿಜೆಪಿಯವರು ಏನ್ ಮಾಡಿಲ್ಲ. ಇಲ್ಲಿ ಏನು ಅಂತಂದ್ರೆ, ನೀವು ಒಕ್ಕಲಿಗರು ಮತ್ತು ಲಿಂಗಾಯತರ ಸ್ಟ್ರಾಂಗ್ ಅಂಡರ್ ಕರೆಂಟ್ ಇದೆ, ಸ್ಟ್ರಾಂಗ್ ಕರೆಂಟ್ ಇದೆ. ನೀವು ರಿಸಲ್ಟ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. 14ರಲ್ಲಿ 12 ಮೊದಲ ಹಂತದ ಚುನಾವಣೆ ನಡೆದ 14ರಲ್ಲಿ 12 ಈ ಮೈತ್ರಿಕೂಟ ನೀವು ಗೆದ್ದಿದೆ ಅಂತ ಸಿಂಹಪಾಲು ಅವ್ರಿಗೆ ದಕ್ಕಿರದೆ ದಕ್ಷಿಣ ಕರ್ನಾಟಕದಲ್ಲಿ. ಆ ಕಡೆ ಕರ್ನಾಟಕದಲ್ಲಿ ಎಲ್ಲಿ ಈಗ ಕಲ್ಯಾಣ ಕರ್ನಾಟಕದಲ್ಲಿ SC ST ಅಲ್ಪಸಂಖ್ಯಾತರು ಮತ್ತು OBC ತಕ್ಕ ಮಟ್ಟಿಗೆ ಈ ಕಾಂಬಿನೇಷನ್ ಪರಿಣಾಮವಾಗಿ ಸಿಂಹಪಾಲನ್ನು ಗೆದ್ಕೊಳ್ಳಕ್ಕಾಗಿದೆ ನಾಯಕ ಕಮ್ಯುನಿಟಿ. ಈಗ ನಾಯಕ ಕಮ್ಯುನಿಟಿ ನೀವು ಬಳ್ಳಾರಿ, ರಾಯಚೂರು ಮತ್ತು 3-4 ಜಿಲ್ಲೆಗಳಲ್ಲಿ ಪ್ರಭಾವಶಾಲಿ. ರಿಸರ್ವೇಶನ್ ಅನ್ನ ಕಾರಣಕ್ಕೆ ಕಳೆದ ಬಾರಿ ಅವ್ರು ಕೈಗೊಂಡಂತಹ ಕೆಲವು ನಿರ್ಧಾರ ಆ ಕಮ್ಯುನಿಟಿಯಲ್ಲಿ ಇನ್ಸೆಕ್ಯೂರಿಟಿ ಉಂಟಾಗಿತ್ತು ಅನ್ನೋ ಕಾರಣಕ್ಕೆ ಈ ಬಾರಿಯೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಂಗ್ರೆಸ್ ಬೆಂಬಲಕ್ಕೆ ನಿಂತಿದ್ದಾರೆ. ನೀವು ಈ ಕಾರಣಕ್ಕೇನೆ ರಾಮುಲು ಸೋತಿದ್ದಾರೆ. ಪಕ್ಕದ ರಾಯಚೂರಿಂದ ಕುಮಾರ್ ನಾಯಕ್ ಅಮರೇಶ್ವರ್ ನಾಯಕ್ ಅವ್ರು ಗೆದ್ದಿದ್ದಾರೆ. ಹಿಂಗಾಗಿ ಅಲ್ಲಿ OBCನೂ ತಕ್ಕ ಮಟ್ಟಿಗಿದೆ. ಆದ್ರೆ OBC ಇವ್ರು ಹೇಳ್ದಂಗೆ ಪ್ರಾಪರ್ OBC ಇಂಜಿನಿಯರಿಂಗ್ ಆಗಿಲ್ಲ, ಸೋಷಿಯಲ್ ಇಂಜಿನಿಯರಿಂಗ್ ಆಗಿಲ್ಲ, ಮತ್ತು OBC ಕೊಹೆಷನ್ ಇಲ್ಲ, ಮತ್ತು ಒಂದು ಪೊಲಿಟಿಕಲ್ ಈಕ್ವೇಷನ್ಸ್ ಏನ್ ಬೇಕಾಗಿತ್ತು ಆಯಾ ರೀಜನ್ ಗಳಿಗೆ ಪೂರಕವಾಗಿ ಒಂದು ರಾಜಕೀಯ ಈಕ್ವೇಷನ್ ಅನ್ನ ಏನ್ ಅನುಸರಿಸಬೇಕಿತ್ತು ಅದಿಲ್ಲ. ಮತ್ತೆ ಅಧಿಕಾರದ ಗದ್ದಿಗೆ ಹಿಡಿದವರು ಏನಿದ್ದಾರೆ ಮಂತ್ರಿಗಳು ಸರಿಯಾಗಿ ವರ್ಕ್ ಮಾಡಿಲ್ಲ. 10,000 20,000 ಲೀಡಲ್ಲಿ ಅವರ ಕ್ಷೇತ್ರದಲ್ಲಿ ವ್ಯತ್ಯಾಸ ಆಗಿದೆ ಅಂತ ತಿಳ್ಕೊಂಡ್ರು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗನ ಕ್ಷೇತ್ರದಲ್ಲಿ 50,000, ಚಲುವರಾಯ ಸ್ವಾಮಿ 46,000, ಆಮೇಲೆ ಸಂತೋಷ್ ಲಾಡು 36,000. ಸಂತೋಷ್ ಲಾಡ್ ಕೊಟ್ಟಿರೋದು ಏನೋ 10-20,000 ವ್ಯತ್ಯಾಸ ಆಯ್ತು, ಓಕೆ ಏನೋ ಆಯ್ತು ಬಿಡಿ ಅಂತ ಹೇಳೋದಕ್ಕೆ 50,000 60,000 ಅಂದ್ರೆ ಇಡೀ ಆ ಏರಿಯಾದ ಈಕ್ವೇಷನ್ನೇ ಉಲ್ಟಾ ಮಾಡೋಷ್ಟು ಓಟನ್ ಕೊಡ್ತಾರೆ ಅಂತಂದ್ರೆ ಫೇಲ್ಯೂರ್ ಎಲ್ಲಿದೆ ಅಂದ್ರೆ ಎಲ್ಲೋ ಈ ಅಧಿಕಾರ ಸಿಕ್ಕ ನಂತರ ಅಧಿಕಾರ ತಗೊಂಡ್ರಲ್ಲ, ಅಧಿಕಾರ ತಗೊಂಡವ್ರು ಸರಿಯಾಗಿ ಮಾಡಿಲ್ಲ, ಮಂತ್ರಿಗಳ ಜವಾಬ್ದಾರಿ ತಗೊಂಡಿರೋರು ಸರಿಯಾಗಿ ಕೆಲಸ ಮಾಡಿಲ್ಲ, ಆ ಪಕ್ಷದ ಪರವಾಗಿ ಅವ್ರು ಯಾವುದೇ ಸ್ಟ್ರಾಟಜಿ ಇಲ್ಲ, ವರ್ಕ್ ಮಾಡಿಲ್ಲ. ಅದ್ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. 50,000 ಈಗ 50,000 ಲೀಡ್ ಯಾಕೆ ಬಂತು ಅಂತಂದ್ರೆ ಕಾಂಗ್ರೆಸ್ ನಲ್ಲೇ ಇರುವ ಒಂದು ಗುಂಪು ನಮ್ ವಿರುದ್ಧ ಮಾಡ್ತು ಅನ್ನೋದು ಒಂದು ಸ್ಟೇಟ್ಮೆಂಟ್. ಜಾರಕಿಹೊಳಿ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಪ್ರೊಡ್ಯೂಸರು ಡೈರೆಕ್ಟರ್ ಸರಿ ಇಲ್ಲ ಅಂತ. ಪ್ರೊಡ್ಯೂಸರ್ ಯಾರು, ಡೈರೆಕ್ಟರ್ ಯಾರು ಅಲ್ವಾ? ಅಂದ್ರೆ ನೀವು ಅದನ್ನ ತಂದು ನೀವು OBC ಮೇಲೆ ಯಾಕೆ ಹಾಕ್ತೀರಾ? ನೀವು ಅದನ್ನ ತಂದು OBC ಅವರು ಓಟ್ ಕೊಡ್ಲಿಲ್ಲ ಅಂತ OBC ಮೇಲೆ ಯಾಕೆ ಹಾಕ್ತೀರಾ ನೀವು ಅಲ್ವಾ? ಈಗ OBC SC ST ಅವೆಲ್ಲ ಒಂದು ಕಾಂಬಿನೇಷನ್ ಲೆಕ್ಕಕ್ಕೆ ಅವ್ರು ಓಟ್ ಕೊಡ್ಲಿಲ್ಲ ಅಂದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ ಮತಗಳು ಹೆಂಗ್ ಬಂದ್ವು ಅಲ್ವಾ? ಇದನ್ನ ನಾವಿಲ್ಲಿ ಚರ್ಚೆಗೆ ಅಂದ್ರೆ ಇವ್ರ ಹತ್ರ ಒಂದು ಸೋಷಿಯಲ್ ಇಂಜಿನಿಯರಿಂಗ್ ಪ್ಯಾಟ್ರನ್ ಆಯಾ ರೀಜನ್ ಇನ ಜನಸಂಖ್ಯೆ ಸಮುದಾಯಗಳನ್ನ ಆಧರಿಸಿ ಇಲ್ಲ. ಈಗ ಖಡಾಖಂಡಿತವಾಗಿ ಅವರು ಇದ್ರ ಬಗ್ಗೆ ಆತ್ಮಾವಲೋಕನ ಮಾಡ್ಕೊಳ್ಳೇಬೇಕು. ಈ 40,000 50,000 ಲೀಡನ್ನು ಕೊಟ್ಟು ಮಂತ್ರಿಗಳಾಗಿ ಮತ್ತೆ ಆರಾಮಾಗಿ ಸವಲತ್ತನ್ನು ಪಡಿತಿರುವಂತ ಅವ್ರ ಮೇಲೆ ಇವರು ಒಂದು ಸಂಪುಟ ಸರ್ಜರಿ ನಡೆಸೋದಕ್ಕೆ ಇದು ಮತ್ತೆ ಕೆಲವರಿಗೆ ಎತ್ತಾಕೋದಕ್ಕೆ ಇದೇ ಮಾನದಂಡ ಆಗುತ್ತೆ ಅಲ್ಲ. ಈ ದಿಸ್ ಇಸ್ ಹೈಟೆಕ್. 1 ವರ್ಷ ಆಯ್ತಾ ಪರ್ಫಾರ್ಮೆನ್ಸ್ ರಿವ್ಯೂ ಮಾಡ್ಕೋಬೇಕಾ? ಆ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಅವು ಯಾರು ನಮ್ಮ ದರ್ಶನಪುರ ಮಿನಿಸ್ಟರ್ ಇದಾರೆ, ಇನ್ನು ಇದಾರ. ಈಗ ಬೇಕಾದಷ್ಟು ಜನ ಸಿಗ್ತಾರಂತವ್ರು ಒಂದು ಮೀಟಿಂಗ್ ಕೂಡ ಮಾಡಿಲ್ಲ, ಸರಿಯಾಗಿ ಒಂದು ಮೀಟಿಂಗ್ ಕೂಡ ಮಾಡಿಲ್ಲ. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಯಾಕೆ ತಗೋಬೇಕು ಅಲ್ವಾ? ಅವ್ರ ಪೊಲಿಟಿಕಲ್ ಪಾರ್ಟಿನಲ್ಲಿ 60,000 ಲೀಡ್ ಕೊಡೋದಿತ್ತು ಅಂದ್ರೆ ಯಾರು ಬೇಕಿಲ್ಲ, ಅಲ್ಲಿ ಯಾರು ಬೇಕಾಗಿಲ್ಲ, ಅವ್ರು ಯಾಕಿರ್ಬೇಕು? ಈ ತರದ್ದು ಕೆಲವು ಮಾನದಂಡಗಳನ್ನು ಇಟ್ಕೊಂಡು ಈಗ ಒಂದು ದೊಡ್ಡ ಮಟ್ಟದ
ಸರ್ಜರಿಯನ್ನ ಮಾಡೋದಕ್ಕೆ ಇದು ಸಕಾಲ. ಎಸ್ ಶಶಿಕಾಂತ್ ಸರ್, ಇನ್ನೊಂದು ಕಡೆಯಲ್ಲಿ ಈ ಕ್ಷೇತ್ರವಾರು ಲೀಡ್ಗಳು ಹೆಚ್ಚು ಕಮ್ಮಿ ಆಗೋದಕ್ಕೆ ಪಕ್ಷದೊಳಗಿನ ಒಳ ಜಗಳವೇ ಕಾರಣನ ಹೇಗೆ? ಮೂಲಭೂತವಾಗಿ ಅಭ್ಯರ್ಥಿಗಳ ಆಯ್ಕೆಯಲ್ಲೇ ತಪ್ಪಾಗಿದೆ. ಯಾಕೆ ಅನ್ನೋದು ಹೇಳ್ತಾ ಇದ್ದೀನಿ. ಅಲ್ಲ ಸರ್, ಹೈಕಮಾಂಡ್ ಕೊಟ್ಟಂತ ಟಾಸ್ಕ್ ಅಲ್ವಾ ಸರ್ ಇದು? ನಿಮ್ಮ ಕುಟುಂಬದವರು ಟಿಕೆಟ್ ಕೊಡ್ತೀವಿ, ಗೆಲ್ಸ್ಕೊಂಡು ಬನ್ನಿ ಅಂತ ಹೇಳಿ. ಟಾಸ್ಕ್ ಹಿಂದಿನ ಒಂದು ಸಮಸ್ಯೆ ಹೇಳ್ತೀನಿ ನಿಮಗೆ. ಈ ಸರ್ತಿ ಮೋದಿ ಮಹಾರಾಜರು ಏನ್ ಮಾಡಿದ್ರು, ಕಾಂಗ್ರೆಸ್ಸಿನ ಎಲ್ಲ ಅಕೌಂಟ್ಗಳನ್ನ ಸೀಸ್ ಮಾಡಿಸಿದ್ರು, ಸಂಪನ್ಮೂಲಗಳು ಬಂದ್ ಮಾಡಿಸಿದ್ರು. ಈಗ ಪ್ರತಿಯೊಂದು ಕ್ಯಾಂಡಿಡೇಟ್ಗೂ ಸಹಿತ ದುಡ್ಡು ಬರಬೇಕಲ್ಲ ಪಕ್ಷದಿಂದ, ಕೇಂದ್ರ ಸರ್ಕಾರದಿಂದ ದುಡ್ಡು ಬರೋದು ನಿಂತೋಯ್ತು. ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನನಗೆ ಟ್ರೇನ್ ಟಿಕೆಟ್ ತಗೊಳಕ್ಕೂ ಕಾಸಿಲ್ಲ ಅಂತ ಪರಿಸ್ಥಿತಿ ದುಸ್ಥಿತಿಯಲ್ಲಿ ಇದ್ದಾಗ ಈಗ ಅಲ್ಲಿರ್ತಕ್ಕಂಥ ಕ್ಯಾಂಡಿಡೇಟ್ಗಳನ್ನ ಗೆಲ್ಲಿಸ್ಕೊಂಡ್ ಬರ್ಬೇಕಾದ್ರೆ ಯಾರು ಗೆಲ್ಲಿಸ್ಕೊಂಡ್ ಬರ್ಬೇಕು? ದುಡ್ಡು ಇರೋವ್ರೆ. ದುಡ್ಡು ಯಾರ ಹತ್ರ ಇದೆ? ಅಲ್ಲಿರ್ತಕ್ಕಂಥ ಸಚಿವರ ಹತ್ರ. ಆದ್ರಿಂದ ಸಚಿವರು ಯಾಕೆ ದುಡ್ಡು ಬಿಸ್ತಾರೆ ಇವಾಗ ಅಲ್ವಾ? ನನ್ನ ಮಗನಿಗೆ ಕೊಡು, ನನ್ನ ಮಗನಿಗೆ ನೀವು ಟಿಕೆಟ್ ಕೊಡೋ ಬರಲಿ ಈ ಕಡೆ ಡೈವರ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲ, ನಾನು ಹೇಳ್ತಾ ಇದ್ದೀನಿ ಸರ್, ನನ್ನ ಮಗನಿಗೆ ಟಿಕೆಟ್ ಕೊಟ್ಟರೆ ನಾನು ನನ್ನ ದುಡ್ಡನ್ನು ಬಿಸ್ತೀನಿ. ಸಂಪನ್ಮೂಲಗಳು ನನ್ನನ್ನು ನಾನು ಖರ್ಚು ಮಾಡಬೇಕಾಗಿದೆ. ಆದ್ರಿಂದ ಏನಾಗುತ್ತೆ, ಸಂಯುಕ್ತ ಪಾಟೀಲ್ ಅವರು ಇನ್ನೂ ಆ ಹುಡುಗಿಗೆ ಅನುಭವ ಕಡಿಮೆ ಆದ್ರೂ ಸಹಿತ ಏನಕ್ಕೆ ಅವ್ರ ಅಪ್ಪನ ಹತ್ರ ದುಡ್ಡಿದೆ, ಅವ್ರ ಹತ್ರ ಪ್ರಭಾವ ಇದೆ. ಅನುಭವ ಕಡಿಮೆ ಅನ್ನೋದಕ್ಕಿಂತ ಎಷ್ಟು ಬಾಲಿಶ ಅಂತಂದ್ರೆ ನನಗೆ ಗಜಕೇಸರಿ ಯೋಗ ನಾನು ಕೂಡ ಮೆನ್ಷನ್ ಮಾಡ್ಬೇಕು ಅನ್ಕೊಂಡೆ ಸರ್. ಪ್ರೈಮ್ ಮಿನಿಸ್ಟರ್ ಆಮೇಲೆ ನೀವು ಗಜಕೇಸರಿ ಯೋಗ ನೀವು ಓಬಿಸಿ ಹೆಸರನ್ನು ಹೇಳಿದ್ರಿ, ಓಬಿಸಿ ಕ್ಯಾಂಡಿಡೇಟ್ ಅಂತ. ಯಾರ್ಯಾರ ಹೆಸರು ಹೇಳಿದ್ರಿ ನೀವು? ಒಂದು ಗೀತಾ ಶಿವರಾಜ್ ಕುಮಾರ್, ಆಮೇಲೆ ಎಸ್ ಗೀತಾ ಶಿವರಾಜ್ ಕುಮಾರ್, ಪದ್ಮರಾಜು, ರಕ್ಷಾರಾಮಯ್ಯ, ವಿನಯ್ ಅಸೋಟಿ ಧಾರವಾಡ. ಆಯ್ತಾ? ಈಗ ಪದ್ಮರಾಜ್ ಬಿಡಿ, ಆ ಪದ್ಮರಾಜು ಒಂದು ಪ್ರಯೋಗ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಬಿಲ್ ಅವರಿಗೆ ಅದು ಕೊಟ್ಟರು. ಅಲ್ಲಿ ಅಟ್ಲೀಸ್ಟ್ ಬಿಲ್ ಅವರ ಮತಗಳನ್ನ ಒಡೆದ್ರೆ ಅಲ್ಲಿ ಕಾಂಗ್ರೆಸ್ಗೆ ಗೆಲುವು ಆಗ್ಬೋದೇನೋ ಅನ್ನುವ ಒಂದು ಸ್ಟ್ರಾಟಜಿ ಅಂತ ತಿಳ್ಕೊಳ್ಳೋಣ. ಗೀತಾ ಶಿವರಾಜ್ ಕುಮಾರ್ ಕ್ಯಾಂಡಿಡೇಟಾ? ಅವ್ರು ಓಬಿಸಿ ಯಾಕೆ ಮಾಡ್ತೀರಾ ನೀವು? ಓಬಿಸಿ ಯಾಕೆ ಬ್ಲೇಮ್ ಮಾಡ್ತೀರಾ ನೀವು? ಆಮೇಲೆ ಇವರು ಯಾರು ನಮ್ಮ ವಿನಯ್, ಅವರು ಸ್ಟ್ರಾಂಗ್ ಕ್ಯಾಂಡಿಡೇಟಾ? ನೀವು ನಿಲ್ಸಿರೋದು ಸೆಂಟ್ರಲ್ ಮಿನಿಸ್ಟರ್ ವಿರುದ್ಧ ನಿಲ್ಸಿರೋದು. ಅಲ್ಲಿ ಕಲ್ಗಟ್ಟಿಕಿನಲ್ಲಿ 36,000 ಲೀಡು ಇವ್ರಿಗೆ ಬಂದಿದೆ, ಜೋಶಿ ಅವರಿಗೆ. ಇವ್ರು ಇಂಥ ಕ್ಯಾಂಡಿಡೇಟ್ ಗಳಿಗೆ ನೀವು ಓಬಿಸಿ ಹೆಸರು ಟಿಕೆಟ್ ಕೊಟ್ಟು ಓಬಿಸಿ ಅವರು ಓಟ್ ಕೊಟ್ಟಿಲ್ಲ ಅಂದ್ರೆ ಇವರು ಓಬಿಸಿ ಮುಖಗಳ. ಅದನ್ನೇ ನಾನು ಹೇಳಿದ್ದು. ಎಲ್ಲಿ ಮೂಲಭೂತವಾಗಿ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಸಮಸ್ಯೆ ಆಗಿರುವುದರಿಂದ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ. ಅರ್ಥಾತ್ ಹಿನ್ನಡೆ ಅಂತಲ್ಲ ಅದು, ಯಾಕಂದ್ರೆ 1 ಸ್ಥಾನ ಇದ್ದವರು 9 ಸ್ಥಾನ ಬಂದಿರೋದೇ ಒಂದು ಸ್ವಲ್ಪ ಮುನ್ನಡೆಯೇ ಅದು. ಸೊ ಆದ್ದರಿಂದ ಅದಕ್ಕೆ ಸಂಪೂರ್ಣ ಹಿನ್ನಡೆ ಅಲ್ಲ, ಆದ್ರೆ ಮೆಜಾರಿಟಿ ಬರ್ಬೋದಾಗಿತ್ತು, ಇಲ್ಲೇ ಬಂದಿಲ್ಲ. ಅದಕ್ಕೆ ಕಾರಣ ಏನಂದ್ರೆ ಅಭ್ಯರ್ಥಿಗಳ ಆಯ್ಕೆಯೂ ಕಾರಣ ಆಗಿದೆ. ಅದ್ರ ಜೊತೆಗೆ ಇನ್ನೊಂದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳ ಸಮಸ್ಯೆ ಆಯ್ತು. ಸಂಪನ್ಮೂಲಗಳು ಬರದೇ ಇರೋದ್ರಿಂದ ಸಂಪನ್ಮೂಲ ಇದ್ದವ್ರ ಮಕ್ಕಳಿಗೆ ಅಲ್ಲಿ ಟಿಕೆಟ್ ಕೊಡ್ಲಾಯ್ತು. ಆಮೇಲೆ ದಯವಿಟ್ಟು ಈ ಮಾಧ್ಯಮದವ್ರು ಏನಾದ್ರು ನೀವು ಓಬಿಸಿ ಅವರದೇ ಕಾರಣ ಅಂತಂದ್ರೆ ಗ್ಯಾರಂಟಿ ಯೋಜನೆ ನಿಲ್ಲಿಸ್ಬಿಡ್ತಾರೆ ಸರ್, ಅರ್ಥ ಮಾಡ್ಕೊಳ್ಳಿ. ಈಗಾಗಲೇ ಅದು ಚರ್ಚೆಗಳು ಆಗ್ತಾ ಇದೆ, ಕೆಲವು ಶಾಸಕರು ಹೇಳ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆ ನಿಲ್ಲಿಸ್ಬಿಡಿ, ನಮ್ಗೆ ಓಟ್ ಬಂದಿಲ್ಲ ಅಂತ. ಆ ಓಟರ್ ಓಬಿಸಿ ಅವರು ಪಾಪ ಅವ್ರಿಗೆ ಫಲಾನುಭವಿಗಳು ಆಗಿದ್ದಾರೆ, ಅವರು ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಗ್ಯಾರಂಟಿ ಯೋಜನೆಯಿಂದ ಒಂದಿಷ್ಟು ಉಸಿರಾಡ್ತಾ ಇದ್ದಾರೆ. ಇವರೆಲ್ಲ ಹೇಳ್ಬಿಟ್ಟು ನಮ್ಗೆ ಓಟ್ ಬಂದಿಲ್ಲ ಅಂತ ಅದನ್ನು ನಿಲ್ಲಿಸ್ಬಿಟ್ರೆ ಆ ಪಾಪ ಪ್ರಜ್ಞೆ ನಿಮ್ಗೆ ಸುತ್ತಕೊಂಡ್ಬಿಡುತ್ತೆ. ಯಾಕಂದ್ರೆ ಓಬಿಸಿ ಅವರು ನಮ್ಗೆ ಅರ್ಥ ಬಂದಿಲ್ಲ ಅಂತ. ಲಕ್ಷ್ಮಣ್ ಸರ್, ಇನ್ನೊಂದು ಕಡೆಯಲ್ಲಿ ಒಂದು ವಿಚಾರ ಅಂತ ಹೇಳಿದ್ರೆ 28ರಲ್ಲಿ 9 ಕಾಂಗ್ರೆಸ್ ಇದಕ್ಕಿಂತ ದೊಡ್ಡ ಮಟ್ಟದ ಸಾಧನೆಯನ್ನ ರಾಜ್ಯದಲ್ಲಿ ಮಾಡಬಹುದಿತ್ತಾ ಅಂತೇಳಿ. ರಾಜ್ಯದಲ್ಲಿ ಆಡಳಿತದಲ್ಲಿದ್ರು, ಗ್ಯಾರಂಟಿ ಯೋಜನೆಗಳಿತ್ತು, ಸಿಕ್ಕಾಪಟ್ಟೆ ಪ್ಲಾನ್ಗಳನ್ನ ಹಾಕೊಂಡಿದ್ರು, ಇನ್ನೂ ಜಾಸ್ತಿ ಆದಂತ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಬೋದಿತ್ತಾ ಅಂತೇಳಿ. ನಿಜಕ್ಕೂ ತಾವು ಹೇಳಿದಾಗೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಭಾಗ್ಯಗಳನ್ನ ನೋಡಿದ್ರೆ ಅಥವಾ ಕಾರ್ಯಕ್ರಮಗಳನ್ನ ನೋಡಿದ್ರೆ 9 ಬಹಳ ಕಡಿಮೆ. ಯಾಕೆಂದ್ರೆ ಅವ್ರದೇ ಸರ್ಕಾರ, ಹೌದು, ಅವ್ರದೇ ಒಂದು ಪ್ರಾಬಲ್ಯ, ಇಲ್ಲಿ ಒಂದು ಹಿಡಿತ. ಹಾಗಾಗಿ ಇನ್ನ ಡಬಲ್ ಡಿಜಿಟ್ ತಗೊಳ್ಳೋದ್ರಲ್ಲಿ ಏನು ಅನುಮಾನ ಇರ್ಲಿಲ್ಲ. ಹಾಗಾಗಿ ಈಗೇನಾಗುತ್ತೆ, ಎಷ್ಟೋ ವಿಚಾರಗಳಲ್ಲಿ ಅವರು ಎಡವಿದ್ದಾರೆ. ನಾಯಕ ಎಲ್ಲಿ ಟಿಕೆಟ್ ಕೊಡುವಂತದ್ರಲ್ಲಿ ಆಗಿರ್ಬೋದು, ಇದಕ್ಕೆ ಅನೇಕ ಕಾರಣಗಳಾಗಿರ್ಬೋದು. ಯಡಳ್ಳಿ ಅವರು ಹೇಳುವಂತ ಒಂದು ವಿಚಾರನು ಕೂಡ ಅವರ ಅಕೌಂಟ್ಸ್ ಅನ್ನ ಫ್ರೀಸ್ ಮಾಡುವಂತ ಒಂದು ಪರಿಸ್ಥಿತಿ. ಆಗ ಅಧಿಕಾರ ಇರೋರಿಗೆ ಕೊಟ್ರೆ ಅವರು ಮಕ್ಕಳಿಗಾಗ್ಲಿ ಅಥವಾ ಯಾರಿಗಾದ್ರೂ ಅವರು ನಿಂತು ಶ್ರಮ ವಹಿಸಿ ಅದನ್ನ ಅವರು ಗೆದ್ದು ಬರ್ತಾರೆ, ಆ ನಿಟ್ಟಿನಲ್ಲಿ ಶ್ರಮ ಹಾಕ್ತಾರೆ ಅನ್ನೋ ದೃಷ್ಟಿಯಲ್ಲಿ ಬಲವಾದ ನಂಬಿಕೆಯಿಂದ ಹೈಕಮಾಂಡ್ ಆ ರೀತಿಯಾದಂತ ಒಂದು ನಿಲುವುಗಳಿಗೆ ಬಂದಿರಬಹುದು ಅಂತ ನನ್ನ ಅನಿಸಿಕೆ. ಎಸ್ ಧರಣಿ ಸರ್, ಇನ್ನೊಂದು ಕಡೆಯಲ್ಲಿ ಈ ಸಚಿವರ ಮಕ್ಕಳಿಗೆ, ಸಚಿವರ ಕುಟುಂಬದವರಿಗೆ ಟಿಕೆಟ್ ಕೊಡ್ತಾ ಹೋದ್ರೆ ಈ ಕಾರ್ಯಕರ್ತರ ಗತಿ ಏನು ಸರ್? ಪ್ರತಿಯೊಂದು ಎಲೆಕ್ಷನ್ ಬಂದಾಗ ಮೈಕ್ ಕಟ್ಟೋನು ಕಾರ್ಯಕರ್ತ, ಬ್ಯಾನರ್ ಇಟ್ಕೊಂಡು ತಿರುಗೋನು ಕಾರ್ಯಕರ್ತ, ಬೈಕ್ ರ್ಯಾಲಿ ಮಾಡೋನು ಕಾರ್ಯಕರ್ತರ ಕಥೆ ಏನು ಅಂತ ಹೇಳಿ ಸರ್.
ಇದೆಲ್ಲ ಹೇಳಕ್ ಬಹಳ ಸುಲಭ ಇರ್ತದೆ. ರಾಜಕೀಯ ಪಕ್ಷಗಳಿಗೆ ಅದರದೇ ಆದ ಕಂಪಲ್ಷನ್ಸ್ಗಳು ಬಹಳ ಇರ್ತವೆ. ಇವ್ರು ಹೇಳ್ದಂಗೆ ಸಂಪನ್ಮೂಲದ ದೊಡ್ಡ ಸಮಸ್ಯೆ. ನಾವೇನು ಇದನ್ನ ಅಧಿಕೃತವಾಗಿ ಮಾತಾಡದೇ ಇರಲಿ, ಚುನಾವಣೆಗಳು ಈಗ ಬಹುತೇಕ ನಿರ್ಧಾರ ಆಗೋದು ದುಡ್ಡಿಂದ ಅನ್ನೋ ರೀತಿ ಆಗಿದೆ. ದುಡ್ಡು ಮತ್ತೆ ಜಾತಿಯಿಂದ ಮಿನಿಮಮ್ 10 ಕೋಟಿ ರೂಪಾಯಿ ಬೇಕು ಸರ್. ಅದೇ ಸೊ ದುಡ್ಡು ಮತ್ತೆ ಜಾತಿ ಇದೆರಡನ್ನು ಇರಬೇಕು ಅಂದಾಗ ಯಾರೋ ಒಬ್ಬ ನಾವು ಆರ್ಡಿನರಿ ಕಾರ್ಯಕರ್ತ ಅದೇ ವೇವ್ ಇದ್ದಾಗ ಆ ಥರದೊಂದು ಪ್ರಯೋಗ ಮಾಡಿದ್ರೆ ಓಕೆ, ವೇವ್ ಇರುತ್ತೆ, ಹೇಗೂ ನಮ್ಮ ಪಕ್ಷ ಬರುತ್ತೆ ಅಂತೇಳಿ ಅಂಥ ಸಂದರ್ಭದಲ್ಲಿ ಏನೋ ಆ ಪಕ್ಷದ ಮುಂಚೂಣಿಯಲ್ಲಿರುವ ನಾಯಕರು ಬಹಳ ದೊಡ್ಡ ಇಚ್ಛಾಶಕ್ತಿಯನ್ನು ತೋರಿ ಹೀಗೆ ಯಾರಿಗೋ ಕಾರ್ಯಕರ್ತನ ಹುಡುಕಿ ಟಿಕೆಟ್ ಕೊಡಬೇಕು. ಬಟ್ ಅದು ಅರಸು ಕಾಲಕ್ಕೆ ಹೋಯ್ತು ಅಂದ್ಕೊಳ್ಳಿ. ಈಗಿನ ಪರಿಸ್ಥಿತಿಯಲ್ಲಿ ಅದು ಇನ್ನೂ ಕಷ್ಟ, ಯಾಕಂದರೆ ಚುನಾವಣೆಗಳು ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದ್ದಾವೆ. ಸೊ ಆ ಕಾರಣಕ್ಕೇ ಈ ಸಲ ಇನ್ಫ್ಯಾಕ್ಟ್ ಇಷ್ಟು ಜನ ಮಂತ್ರಿಗಳ ಮಕ್ಕಳಿಗೆ ಟಿಕೆಟ್ ಸಿಗ್ಲಿಕ್ಕೆ ಇದ್ದಂಥ ಏಕೈಕ ಕಾರಣ ಸಂಪನ್ಮೂಲ. ಸೊ ಆದರೆ ಅದು ಅದೇ ಇದು ರಾಜಕೀಯ ಪಕ್ಷದ ಅಥವಾ ರಾಜಕೀಯ ನಾಯಕರ ಸಮಸ್ಯೆ. ಜನಕ್ಕೆ ಅದಕ್ಕೆ ಅವ್ರಿಗೂ ಸಂಬಂಧ ಇಲ್ಲ. ಸೊ ಅವ್ರದ್ದೇ ಆದಂಥ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಒಂದೇನಾಯಿತು ಅಂದರೆ ಅದೇ ಅವ್ರದ್ದೇ ಏನೋ ಈ ಡೈನಾಸ್ಟಿ ಪಾಲಿಟಿಕ್ಸು ಅಲ್ಲಿ ಕಾಂಗ್ರೆಸ್ನ ಕೆಲವು ಒಂದು ಕಾರ್ಯಕರ್ತರಿಗಾದರೂ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗಿರುತ್ತೆ. ಅಂದರೆ ನೀವು ಹೇಳ್ದಂಗೆ ಯಾರೋ ಬ್ಯಾನರ್ ಕಟ್ತೀವಿ, ಮತ್ತೆ ಯಾರೋ ಬೆವರು ಸುರಿಸ್ತೀವಿ, ಬಟ್ ಅಂತಿಮವಾಗಿ ಫಲ ಉಣ್ಣವ್ರು ಬೇರೆ ಅನ್ನೋ ರೀತಿ ಒಂದು ಭಾವನೆ ಬರುತ್ತೆ. ಆದರೆ ಈ ಸಲ ಸೋಲಿಗಂತೂ ನನ್ನ ಪ್ರಕಾರ ಈ ಕುಟುಂಬದ ರಾಜಕಾರಣ ಅನ್ನುವಂಥದ್ದು ಕಾರಣ ಅಲ್ಲ. ಅದ್ರ ಹೊರತಾಗಿ ಅದೇ ಸೋಷಿಯಲ್ ಇಂಜಿನಿಯರಿಂಗ್ ಸರಿಯಾಗಿ ಮಾಡಲಿಲ್ಲ, ನನ್ನ ಪ್ರಕಾರ ಗ್ಯಾರಂಟಿ ಯೋಜನೆಗಳನ್ನ ಸರಿಯಾಗಿ ತಲುಪಿಸ್ಲಿಲ್ಲ, ಮತ್ತು ಅತಿಯಾದ ಆತ್ಮವಿಶ್ವಾಸ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರ ಆತ್ಮವಿಶ್ವಾಸ, ಅತಿಯಾದ ಆತ್ಮವಿಶ್ವಾಸ. ಜೊತೆಗೆ ನೋಡಿ, ಇವ್ರು ಹೇಳಿದ್ರು ಫಸ್ಟ್ ಫೇಸಲ್ಲಿ ಆಗಿದ್ದಂಥ 14 ಲೋಕಸಭಾ ಕ್ಷೇತ್ರಗಳ ಪೈಕಿ 12 ಗೆಲ್ಲುತ್ತೆ ಅಂತಂದ್ರೆ ಒಂದು ಫೇಸ್ಗೂ ಇನ್ನೊಂದು ಫೇಸ್ಗೂ 10-15 ದಿನ ಡಿಫ್ರೆನ್ಸ್ ಬೇರೆ ಇತ್ತು. ಆದ್ರೆ ಎಲ್ಲ ನಾಯಕರು ಈ 14 ಕ್ಷೇತ್ರಗಳಿಗೆ ನಂಬರ್ 1, ನಂಬರ್ 2, ನಂಬರ್ 3 ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಏನೇನು ಸ್ಟ್ರಾಟಜಿ ಮಾಡಬೇಕು ಅಂತೇಳಿ ಮಾಡಿದಿದ್ರೆ, ಒಂದು ಸಂಘಟಿತ ಯತ್ನವನ್ನ ಮಾಡಿದಿದ್ರೆ, ಮತ್ತೆ ಫಸ್ಟ್ ಆಫ್ ಆಲ್ ಇವ್ರಿಗೇನು ಈಗ 2024 ಲೋಕಸಭಾ ಚುನಾವಣೆಗೆ ಇಂಥ ಕಾನ್ಸ್ಟಿಟ್ಯೂನ್ಸಿಗೆ ನಮ್ಮ ಕ್ಯಾಂಡಿಡೇಟ್ ಇಲ್ಲ, ಬೆಂಗಳೂರು ಸೌತಲ್ಲಿ ನಮ್ಮ ಕ್ಯಾಂಡಿಡೇಟ್ ಇಲ್ಲ, ಸೆಂಟ್ರಲ್ ಕ್ಯಾಂಡಿಡೇಟ್ ಇಲ್ಲ, ನಾರ್ತಲ್ಲಿ ಕ್ಯಾಂಡಿಡೇಟ್ ಇಲ್ಲ ಅನ್ನೋದು ಮೊನ್ನೆ ಗೊತ್ತಾಯ್ತಾ, ಜನವರಿಲಿ ಗೊತ್ತಾಯ್ತಾ. ಸೊ ಇವ್ರಿಗೆ ವಿಧಾನಸಭಾ ಗೆದ್ದಾಗಲೇ ಗೊತ್ತಾಯ್ತು. ಇನ್ಫ್ಯಾಕ್ಟ್ ಲಾಸ್ಟ್ ಟೈಮಿಂದನೂ ಅದೇ ಪರಿಸ್ಥಿತಿ ಇದೆ. ಅಂದ್ರೆ ಕಾಂಗ್ರೆಸ್ನಲ್ಲಿ ಇವತ್ತಿಗೂ ಕೂಡ ಲೋಕಸಭೆಯಲ್ಲಿ 10ಕ್ಕೂ ಹೆಚ್ಚು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಸೂಕ್ತವಾದ ಅಭ್ಯರ್ಥಿಗಳಿಲ್ಲ. ಸೋಲೋ ಗೆಲ್ಲುವುದು ಬೇರೆ, ಸೂಕ್ತವಾದ ಅಭ್ಯರ್ಥಿಗಳೇ ಇಲ್ಲ. ಕಡೆ ಪಕ್ಷ ಹೋರಾಟ ಕೊಡುವಂತಹ ಅಭ್ಯರ್ಥಿಗಳಿಲ್ಲ. ಸೊ ಆ ಥರದ ಅಂದ್ರೆ ಅಭ್ಯರ್ಥಿಗಳನ್ನ ಹುಡುಕ್ಬೇಕಿತ್ತು. ಅಭ್ಯರ್ಥಿಗಳು ಹುಡುಕೋದ್ರ ಜೊತೆಗೆ ಕರೆಕ್ಟ್ ಆದ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಬೇಕಿತ್ತು. ಹೌದಪ್ಪ, ನಾಯಕತ್ವ ಬೆಳೆಸ್ಬೇಕಿತ್ತು. ಈಗ ನಾವು ಇಷ್ಟೊತ್ತು ಮಾತಾಡಿದ್ರಲ್ಲ ಬಿಲ್ಲವ ಬಂಟವ ಅಂತೆಲ್ಲ. ಈಗ ರಾಜ್ಯದಲ್ಲಿ ಸಿದ್ದರಾಮಯ್ಯ OBC ಲೀಡರ್, ಓಕೆ. ಅದಾದ ನಂತರದಲ್ಲಿ ಯಾರ್ಯಾರಿದ್ದಾರೆ OBC ಲೀಡರ್ಗಳು ಸೆಕೆಂಡ್ ಲೈನಲ್ಲಿ? ಈಗ ಫಾರ್ ಎಕ್ಸಾಂಪಲ್ BK ಹರಿಪ್ರಸಾದ್ ಇದ್ದಾರೆ. ಅವರು ಕೂಡ ಈಡಿಗ ಕಮ್ಯುನಿಟಿ ಅಂತವ್ರು ಸಮುದಾಯದವರಲ್ಲ. ಅವರನ್ನ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೇಗೆ ಬಳಸ್ಕೊಂಡಿದೆ ಫಾರ್ ಎಕ್ಸಾಂಪಲ್. ಅದಲ್ಲದೆ ಬೇರೆ ಇನ್ನೊಂದು ನಾವು ಸಣ್ಣ ಪುಟ್ಟ ಕಮ್ಯುನಿಟಿ ಒಟ್ಟು 219 ಕಮ್ಯುನಿಟಿಗಳಿದಾವೆ, OBC ಕಮ್ಯುನಿಟಿಗಳು. ಸೊ ಆ ಕಮ್ಯುನಿಟಿಗಳನ್ನ ಲೀಡರ್ಶಿಪ್ನ ಹೆಂಗೆ ಡೆವಲಪ್ ಮಾಡಿದೆ? ಈಗ ಅಂಥದ್ದೊಂದು ಪ್ರಯತ್ನ. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಇದು ವಿಶ್ವಕರ್ಮ ಕಮ್ಯುನಿಟಿಯಿಂದ ನಂಜುಂಡಿ ಅವ್ರನ್ನ ಸೆಳ್ಕೊಂಡ್ಬಂದ್ರು. ಓಕೆ, ಆ ಕಮ್ಯುನಿಟಿನ ನಮ್ಮ ಪಕ್ಷದ ಕಡೆ ಸೆಳಿಬೇಕು ಅನ್ನೋ ಕಾರಣಕ್ಕೆ ಅಂಥದ್ದೊಂದು ಪ್ರಯತ್ನ ಮಾಡಿದ್ರು. ಹಾಗೆ ಒಂದು ಮೈಕ್ರೋ ಮ್ಯಾನೇಜ್ಮೆಂಟ್ ಕಾಂಗ್ರೆಸ್ ಪಕ್ಷದಿಂದ ಎಲ್ಲಾಗ್ತಿದೆ. ಯಾವ ಕಾನ್ಸ್ಟಿಟ್ಯೂನ್ಸಿ ವಿಷಯಕ್ಕೆ ಸಂಬಂಧಪಟ್ಟಂಗೆ, ಅಥವಾ ಅಸೆಂಬ್ಲಿ ಚುನಾವಣೆಗೆ ಸಂಬಂಧಪಟ್ಟಂಗೆ, ಅಥವಾ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಯಾವ ಹಂತದಲ್ಲೂ ಆಗಿಲ್ಲ. ಆಮೇಲೆ ಈಗಿನ ರಾಜಕಾರಣದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಕಾಂಗ್ರೆಸ್ ಪಕ್ಷದಿಂದ ಬಿಜೆಪಿ ಪಕ್ಷಕ್ಕೆ ಅದು ಒಂದು ರೀತಿಯಲ್ಲಿ ಓವರ್ ನೈಟ್ ಅವನು ಒಂದ್ ಕಡೆಯಿಂದ ಇನ್ನೊಂದು ಪಕ್ಷಕ್ಕೆ ಬಂದ್ಬಿಟ್ರೆ ಅವನಿಗೆ ಟಿಕೆಟ್ ಖಾತ್ರಿ ಆಗ್ಬಿಡ್ತದೆ, ಹಣ ಬಲದಿಂದಲ್ಲ, ಜಾತಿ ಬಲದಿಂದ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಸಮೀವುಲ್ಲಾ ಸರ್ ನಿಮಗೂ ಕೂಡ ಧನ್ಯವಾದಗಳು. ಧರಣಿ ಸರ್ ನಿಮಗೂ ಕೂಡ ಧನ್ಯವಾದಗಳು. ಶಶಿಕಾಂತ್ ಯಡಹಳ್ಳಿ ಸರ್ ನಿಮಗೂ ಕೂಡ ಧನ್ಯವಾದಗಳು. ಲಕ್ಷ್ಮಣ್ ಸರ್ ನಿಮಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ರಾಜ್ಯದಲ್ಲಿ ಎಡವಿದೆ ಅಂತೇಳಿ. ಒಂದು ಕಡೆಯಲ್ಲಿ ಈಗ ಕೊನೆಗೆ ಬ್ಲೇಮ್ ಮಾಡೋದು OBC ಅಂತೇಳಿದ್ರೆ ಹಿಂದುಳಿದ ವರ್ಗಗಳನ್ನ ಎನ್ನುವಂಥ ಪ್ರಶ್ನೆಗಳು ಇಲ್ಲಿ ಸಾಮಾನ್ಯವಾಗಿ ಹುಟ್ಟಿಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ 9ರಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಗೆಲ್ಲುವಂಥ ನಿರೀಕ್ಷೆಯಲ್ಲಿದ್ದಂಥ ಕಾಂಗ್ರೆಸ್ ರಾಜ್ಯದಲ್ಲಿ ಆಡಳಿತದಲ್ಲಿತ್ತು, ಗ್ಯಾರಂಟಿ ಯೋಜನೆಗಳಲ್ಲಿತ್ತು. ಆದರೂ ಕೂಡ ಎಡವಿದೆ. ಇದಕ್ಕೆ ಕಾರಣ ಏನು ಹುಡುಕ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು, ಅದು ಕೂಡ ಸಿಗಬಹುದು. ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.